ಇದು ಪೌಲ ಅಪೊಸ್ತಲ ಬರೆದಿರೋ ಪುಸ್ತಕ. ಇದು ಅವರು ಜೈಲಿನಲ್ಲಿ ಇರೋ ಕಾಲದಲ್ಲಿ AD 60ರಿಂದ 68 ಒಳಗಡೆ ಪುಸ್ತಕ ಬರೆದಿರಬೇಕು. ಎಫೆಸ ಪಟ್ಟಣದಲ್ಲಿ ಆ ಕಾಲದಲ್ಲಿರೋ ವಿಶ್ವಾಸಿಗಳಿಗೋಸ್ಕರ ಈ ಪುಸ್ತಕ ಬರೆದಿದೆ. 6 ಅಧ್ಯಾಯದ ಪುಸ್ತಕ. ದೇವರು, ಯೇಸು ಕ್ರಿಸ್ತು, ಸಭೆ ಇಲ್ಲಂದ್ರೆ ವಿಶ್ವಾಸಿಗಳು ಮಧ್ಯದಲ್ಲಿ ಇರುವ ಸಂಬಂಧ ಬಗ್ಗೆ ತುಂಬಾ ಆಳವಾಗಿ ಬರೆದಿರೋ ಪುಸ್ತಕ ಇದು ನಾವು ಪ್ರತಿಯೊಂದು ವಾರ ಒಂದೊಂದು ವಾಕ್ಯವಾಗಿ ನೋಡ್ಕೊಂಡೆ ಬರ್ತಾ ಇತ್ತು. ಈಗ 2 ವಾರದಿಂದ ನಾವು ನೋಡುವುದು 20ನೇ ವಾಕ್ಯ ಮಾತ್ರ. ಯಾಕೆಂದ್ರೆ 20ನೇ ವಾಕ್ಯಕ್ಕೆ ಒಳಗಡೆ ಅನೇಕ ವಿಷಯಗಳಿದೆ, ಅನೇಕ ವಿಷಯ ಅರ್ಥ ಆಗಿಲ್ಲ. ಅದಕ್ಕೆ ನಾವು ನೋಡ್ಕೊಂಡು ಬರುವುದು ಈಗ ಎಫೆಸ ಪುಸ್ತಕ 20ನೇ ವಾಕ್ಯ. ನಾವು ಈಗ ನೋಡುವುದೇ ಅದಕ್ಕೆ ತಕ್ಕವಾಗಿರುವ ವಾಕ್ಯಗಳನ್ನೇ, ಕರೆಕ್ಟ್. ಈ ವಿಷಯದಲ್ಲಿ ನಾವು 7 ವಿಷಯ ಹೇಳಿ ಅಂತಲ್ಲ. ಒಂದು, ನಮ್ಗೊಂದು ಜವಾಬ್ದಾರಿ ಇದೆ. 2ನೇದು ನಮ್ದು ರಕ್ಷಣೆ. 3ನೇದು ದೀಕ್ಷ ಸ್ನಾನ. 4ನೇದು ರಾಭೋಜನ. 5ನೇದು ನೋ ಜೀಸಸ್ ನೇಮ್. ಯೇಸು ಕ್ರಿಸ್ತ ತುಂಬಾ ಆಳವಾಗಿ ಅರ್ಥವಾಗುವುದು. ನೋಡಿ, ಈ ಅರ್ಥವಾಗಿಲ್ಲ ಅಂದ್ರೇನೆ ಈ ವಿಷಯಗಳಾಗುತ್ತೆ. ನಿತ್ಯ ಜೀವನ ರಹಸ್ಯನೇ ಯೇಸು ಕ್ರಿಸ್ತು ಹೇಳಿದ್ದಾರೆ. ನನ್ನ ಕಳಿಸುವ ತಂದೆಯನ್ನು ಕಳಿಸಿಕೊಟ್ಟು ನನ್ನೇನು ಅರ್ಥವಾಗೋದೇ ನಿತ್ಯ ಜೀವ. ಇದು ಅರ್ಥ ಆಗಿಲ್ಲ, ಮತ್ತೆ ಎಲ್ಲಿಂದ ನಿತ್ಯ ಸಿಗುತ್ತೆ? ಅದೇ ವಿಷಯ. ಅನೇಕರಿಗೆ ಯೇಸುನು ಅರ್ಥ ಆಗುತ್ತೆ, ಅನೇಕರಿಗೆ ಯೇಸು ಯಾರನ್ನು ಗೊತ್ತು. ಹಾಗೆ ಯಾವ್ದು ರೀತಿಯಲ್ಲಿ ಅರ್ಥ ಆಗಬೇಕೋ ಆ ರೀತಿಯಲ್ಲಿ ಅವ್ರಿಗಿನ್ನೂ ಅರ್ಥ ಆಗಿಲ್ಲ. ಅದೇ ವಿಷಯ, ಬೇರೆ ಏನಿಲ್ಲ. ಆ ಯೇಸುವಿನ ಕೆಲವರು, ಅದೊಂದು ಬುಕ್ಕಲ್ಲಿದೆ. ತುಂಬಾ ಆ ವ್ಯಕ್ತಿ ಸ್ವಲ್ಪ ಚರ್ಚ್ಗಳಿಗೆಲ್ಲ ಓಡಾಡಿರೋ ವ್ಯಕ್ತಿ. ಕೆಲವರು ಯೇಸು ಕ್ರಿಸ್ತನ ತಂದೆಯೇ ಕರೀತಾರೆ. ಇದು ಯಾವ್ದು ರೀತಿಯಲ್ಲಿ ಸಾಧ್ಯ? ಅವರು ತಂದೆಯಾಗಿರುವಾಗ ಪ್ರಪಂಚದಲ್ಲಿ ಬರ ಸಾಧ್ಯನಾ? ಯಾರು ನೋಡಿ. ಸೊ ಅವನಿಗೂ ಸ್ವಲ್ಪ ವಾಕ್ಯ ಗೊತ್ತು, ನಮ್ ಕ್ರಿಶ್ಚಿಯನ್ಸ್ ಸ್ವಲ್ಪ ಅದು ಗೊತ್ತಿಲ್ಲ. ತಂದೆ 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 ಅಪ್ಪನ ಕರೆಯೋದು. ಅವ್ರ ಅಪ್ಪ ಸ್ಥಾನದಲ್ಲಿ ಕೂತ್ಕೊಂಡ್ರೆ ಮುಸ್ಲಿಮೇ ಹೇಳ್ತಾನೆ ಬರ ಸಾಧ್ಯನಾ? ಆಗ ಇವನಿಗೆ ಗೊತ್ತಿಲ್ಲ. ಇನ್ನು ಅವ ಯೆಹೋವ ಸಾಕ್ಷಿ ಕ್ರಿಶ್ಚಿಯಾನಿಟಿಯನ್ನು ಅಟ್ಯಾಕ್ ಮಾಡ್ತಾನೆ. ಕುಮಾರ ಮನುಷ್ಯನೇ ಹೇಳ್ತಾರಲ್ಲ, ಆ ಮನುಷ್ಯನ ಯಾಕೆ ನೀವು ಆರಾಧಿಸ್ಬೇಕು? ನೋಡಿ, ಯೆಹೋವ ಸಾಕ್ಷಿ ಡಾಕ್ಟರ್ ಅವರ ಸೊ ಅವ ಎಲ್ಲ ವಿಷಯ ಗೊತ್ತು ಅವನಿಗೆ. ಇದು 2 ಅಲ್ಲ ವಾಕ್ಯ ಹೇಳುವುದು. ವಾಕ್ಯ ಇವರೇ ತಂದೆ. ಆಗ ಯೇಸು ನೋಡುವಾಗ ತಂದೆ ರೀತಿಯಲ್ಲಿ ನೋಡಬಾರದು. ಎಷ್ಟು ಕ್ಲೀನ್ ಆಗಿದೆ ಆ ವಿಷಯ ಅವನಿಗೆ ಬರಿಬೇಕಾಯ್ತು. ಅದಕ್ಕೆ ನಾನೆಲ್ಲ ಪಾಯಿಂಟ್ ಓದುವಾಗ ಅಲ್ಲಿ ಅಂಡಲ್ ಮಾಡಿ ಬರೆದು ಕೂತ್ಕೊಂಡು ಎಲ್ಲ ಅವರು 50-60 ಪೇಪರ್ ಬರಿಬೇಕು. ಅವನಿಗೆ ಕಳಿಸಬೇಕು. ಅರ್ಥ ಆಯ್ತಾ? ಆಗ 1ನೇ ಯೋಹನ 4:5 ಇದಲ್ಲ. ಯೇಸು ಕ್ರಿಸ್ತನ ದೇವರ ಕುಮಾರನ ಯಾರು ನಂಬಿದಾನೋ ಅವನಿಗೆ ದೇವರ ಅವನ ಜೊತೆಗೆ ವಾಸ ಮಾಡ್ತಾನೆ. ಯೇಸು ಕ್ರಿಸ್ತನ ಯಾರು ದೇವರ ಕುಮಾರನ ಅರಿಕೆ ಇಡ್ತಾನೆ, ಅವನ ಪ್ರಪಂಚ ಜಯ ಮಾಡ್ತಾನೆ. ಸೊ ಅರಿಕೆ ಇಡುವುದು, ನಂಬುವುದು ವಿಷಯ ಒಂದು, ಅರ್ಥವಾಗುವುದು ವಿಷಯ ಬೇರೆ. ಇದು ಜನಗಳಿಗೂ ತಿಳಿಯಾಗಿ ಹೇಳಿಕೊಡುವುದಿಲ್ಲ. ಏಸಪ್ಪ ಅಯ್ಯೋ ನೋಡ್ಬೇಕು, ಮುಟ್ಟಬೇಕು, ಇದೆಲ್ಲ ಬರೀತಾನೆ. ಈ ತರ ಹೇಳ್ತಾರೆ ಹಾಡಲ್ಲಿ, ಈ ತರ ಹೇಳ್ತಾರೆ ಇದಲ್ಲಿ. ಇದು ಸರಿಯಾ? ಇದು ಸರಿಯಲ್ಲ. ಅಲ್ಲಾಹ್ ಒಂದೇ ದೇವರು, ಪಿತಾವಾಗಿ ದೇವರು, ಅವ್ರಿಗೆ ಮಕ್ಕಳಿಲ್ಲ. ಆ ರೀತಿಯಲ್ಲಿ ಅವರು ಬರೀತಾರೆ. ಕೆಲವರು ಕ್ರಿಶ್ಚಿಯಾನಿಟಿ ಒಳಗಡೆ ತಂದೆನೇ ಕರೀತಾರೆ. ಅದೇ ಕ್ರಿಶ್ಚಿಯನ್ ಕೆಲವರು ಕುಮಾರನೇ ಹೇಳ್ತಾರೆ, ತಂದೆನೇ ಕರಿಬಾರ್ದನ್ನ ಹೇಳ್ತಾರೆ. ಇದೆಲ್ಲ ಬರೆದು ಒಂದು ಕನ್ಫ್ಯೂಷನ್ ಮಾಡಿ ಇಟ್ಟಿದ್ದಾನೆ. ಅರ್ಥ ಆಗುತ್ತಾ? ಯಾಕೆ ಈ ವಿಷಯ? ಅದೇ ಯೇಸು ಕ್ರಿಸ್ತನ ಆಳವಾಗಿ ಅರ್ಥವಾಗುವುದಿಲ್ಲ. ಅದಕ್ಕೋಸ್ಕರ ನಾವು ನೋಡಿದ್ವಿ ಲಾಸ್ಟ್ ಕಡೆಸಿಯಾಗ ನಮ್ಮ ಪಾರ್ಥ ವಸನ ಯೋಗನ ಸುವಿಶೇಷ 3ನೇ ವಸನ. ಒಬ್ಬನೇ ದೇವರಾಗಿರುವ ನಿನ್ನನ್ನು ನೀನು ಕಳಿಸಿಕೊಟ್ಟಿರುವ ಯೇಸು ಕ್ರಿಸ್ತನನ್ನು ಅರಿತುಕೊಳ್ಳುವುದೇ ನಿತ್ಯ ಜೀವ. ಒಬ್ಬನ ನಿನ್ನನ್ನು ನೀವು ಕಳಿಸಿಕೊಟ್ಟಿರುವ ಯೇಸು ಕ್ರಿಸ್ತನನ್ನು ಅರಿತುಕೊಳ್ಳುವುದೇ ನಿತ್ಯ ಜೀವ. ಅದಕ್ಕೆ ಏನ್ ಅರ್ಥ ಆಯ್ತು? ನಿತ್ಯ ಜೀವ ಸಿಕ್ಕುವುದು ಅಷ್ಟು ಈಸಿ
ಅಲ್ಲ. ಅದೇ ರೀತಿಯಲ್ಲಿ ಒಬ್ಬನೇ ನಿನ್ನನ್ನು ನೀವು ಕಳಿಸಿಕೊಟ್ಟರು ಯೇಸು ಕ್ರಿಸ್ತನು ಅದೇ ರೀತಿಯಲ್ಲಿ ಅರ್ಥ ಆಗುವುದು ಅಷ್ಟು ಈಸಿ ಅರ್ಥ ಆಗುತ್ತೆ. ಯಾವಾಗ? ಪವಿತ್ರ ಆತ್ಮನ ಗೈಡೆನ್ಸ್ ದಿಂದ ಇದು ಅರ್ಥ ಮಾಡಿಕೊಡುವುದು, ಅರ್ಥ ಆಗೋದು ಸಾಧ್ಯ ಇಲ್ಲ. ಅದಕ್ಕೆ ಒಂದು ಕೊಂಬು ಹೇಳೋದೆ ಯೇಸು ಪಿದಾರಿಯಪ್ಪ ತುಂಬಾ ಈಸಿ. ಯಾಕೆ ತುಂಬಾ ತಲೆ ಇದಾಗುತ್ತೆ? ದೇವಸಾಟಿ ಹೇಳ್ತಾರೆ ಅವ್ರ ಕುಮಾರ ತಂದೆ ಅಲ್ಲ ಬಿಡು, ಅದ್ರಲ್ಲಿ ಅವ್ರ ಕುಮಾರನೇ ಅವರನ್ನೇ ತಂದೆ, ಅದು ಅರ್ಥ ಆಗಬೇಕು. ಅದೇ ಆ ವಿಷಯನ ನಾವು ನೋಡ್ಕೊಂಡು ಬರ್ತಾ ಇದ್ದೀವಿ. ಈಗ ಕೊಲೋಸ್ಯರ್ 2ನೇ ಅಧ್ಯಾಯ 9ನೇ ವಾಕ್ಯ ನಾವು ಓದಿದರೆ ಇದು ಮುಂದೆ 2:9 ಕ್ರಿಸ್ತನಲ್ಲಿಯೇ ದೈವತ್ವದ ಸರ್ವ ಸಂಪೂರ್ಣತೆಯು ಸರ್ವ ಸಂಪೂರ್ಣತೆಯು ಶಾರೀರಿಕವಾಗಿ ಆತ್ಮೀಯವಾಗಿ ಅಲ್ಲ, ಶಾರೀರಿಕವಾಗಿ ವಾಸ ಮಾಡುತ್ತೆ. ಯೇಸು ಕ್ರಿಸ್ತನಲ್ಲಿ ಪಿತವಾಗಿ ದೇವರದು ಸಂಪೂರ್ಣದ ಶರೀರವಾಗಿ ವಾಸ ಮಾಡುತ್ತೆ. ಅದು ಅರ್ಥ ಆಗ್ಬೇಕು ನಮಗೆ. ನಾವು ನೋಡುವುದು ಕ್ರಿಸ್ತು ಅಲ್ಲ, ಅವರೇ ದೇವಾದಿ ದೇವ. ಹಾಗೆ ಪಿದಾನವರು ಕರೆಯಕ್ಕೆ ಸಾಧ್ಯ ಇಲ್ಲ. ಯಾಕೆ? ಅವರು ಮನುಷ್ಯ ರೂಪದಲ್ಲಿ ಇದೆ. ಸೊ ಯೇಸು ಕ್ರಿಸ್ತುವೇ ಏನು ನಾವು ಕರೆಯುವಾಗ ಎಲ್ಲ ಅವರು ಮನುಷ್ಯ ರೂಪದಲ್ಲಿ ಬಂದಿರೋ ವ್ಯಕ್ತಿಯನ್ನು ನಾವು ನಂಬಬೇಕು, ಅರಕೆ ಇಡಬೇಕು. ಆವಾಗ ಏನು ಮಾಡಬೇಕು? ಯೇಸು ಕ್ರಿಸ್ತುವೇ ಕರಿಬೇಕು. ಅರ್ಥ ಆಗುತ್ತೆ. ಅವರಲ್ಲಿ ಪಿತಾವಾಗಿ ದೇವರದು ಪೂರ್ಣದ ಶರೀರ ಪ್ರಕಾರಲ್ಲಿದೆ, ಇಲ್ಲಾಂದ್ರಲ್ಲ. ಕರೆಯುವುದು ಯಾವ್ದು ರೀತಿ? ಒಂದು ಸುಪ್ರೀಂ ಕೋರ್ಟ್ ಜಡ್ಜ್, ಇಂಡಿಯನ್ ಪವರ್ ಆಫ್ ಅಟಾರ್ನಿ ಜನರಲ್ ಇಬ್ಬರು ಇದ್ದಾರಲ್ವಾ? ಸುಪ್ರೀಂ ಕೋರ್ಟ್ ಜಡ್ಜು ಆಜ್ಞೆ ಕೊಡ್ಬೋದು. ಪವರ್ ಆಫ್ ಅಟಾರ್ನಿ ಜನರಲ್ ಇಂಡಿಯನ್ ಅಟಾರ್ನಿ ಜನರಲ್ ಇದ್ದಾರೆ. ಅವ್ರಿಗೆ ಏನ್ ಕೆಲಸ? ಯಾಕೆ ಗೊತ್ತಾ? ಆ ತರ ಒಂದು ಪೋಸ್ಟ್ ಇದೆ. ಯಾವ್ದು ಗೊತ್ತಾ? ಅಟಾರ್ನಿ ಜನರಲ್ ಆಫ್ ಇಂಡಿಯಾ. ಇವ್ರಿಗೆ ಏನ್ ಕೆಲಸ ಅಂದ್ರೆ, ಒಂದು ವೇಳೆ ಇಂಡಿಯನ್ ಪ್ರೆಸಿಡೆಂಟ್ ಇಲ್ಲ, ಪ್ರೈಮ್ ಮಿನಿಸ್ಟರ್ ಇಲ್ಲ, ಯಾರು ದೇಶ ನಡ್ಕೊಂಡು ಮಾಡಬೇಕು ಮುಂದೆ, ಆ ಟೈಮಲ್ಲಿ ಅಟಾರ್ನಿ ಜನರಲ್, ಆ ಟೈಮಲ್ಲಿ ಅಟಾರ್ನಿ ಜನರಲ್ನ ನಡೆಸಬೇಕು ಈ ಇಂಡಿಯಾ. ಒಂದು ವಾರ ಇಲ್ಲ ಒಂದು ತಿಂಗಳು, ಯಾವಾಗ ಪ್ರೆಸಿಡೆಂಟ್ ಪ್ರೈಮ್ ಮಿನಿಸ್ಟರ್ ಸೆಲೆಕ್ಟ್ ಮಾಡ್ತಾರೋ ಅಷ್ಟು ದಿನ ಫುಲ್ ಕಂಟ್ರೋಲ್ ಯಾರ ಕೈಲಿದೆ? ಅಟಾರ್ನಿ ಜನರಲ್ ಕೈಯಲ್ಲಿ ಇದೆ. ಅದಕ್ಕೆ ಅಟಾರ್ನಿ ನೋಡಿದೆ. ನೀವು ಜಮೀನ್ ಕರೆಯುವಾಗ ಈಗ ರಿಜಿಸ್ಟ್ರೇಷನ್ ಮುಂದೆ ಏನ್ ಮಾಡ್ತಾರೆ? GP ಮಾಡಿ ಕೊಡ್ತಾರಲ್ವಾ? ಅದಕ್ಕೆ ಅರ್ಥ ಆಗುತ್ತೆ ಆ ಥರ ಹೇಳಿದ್ರೆ. GP ಅಂದ್ರೆ ಏನು? ಜನರಲ್ ಪವರ್ ಆಫ್ ಅಟಾರ್ನಿ. ಅರ್ಥ ಆಯ್ತಾ? ಈ ಜಮೀನ್ ಮಾಡಕ್ಕೆ ಎಲ್ಲ ಅಧಿಕಾರ ಇವನ್ ಕೈಯಲ್ಲಿ ಇದೆ, ಪವರ್ ಆಫ್ ಅಟಾರ್ನಿ. ಇಂಡಿಯನ್ ಪವರ್ ಆಫ್ ಅಟಾರ್ನಿ ಜನರಲ್ ಒಬ್ಬರಿದ್ದಾನೆ ಪೂರ್ತಿ ಇಂಡಿಯಾಕ್ಕೆ. ಯಾವಾಗ ಅವನ ಕೆಲಸ ಅಂದ್ರೆ, ಒಂದು ವೇಳೆ ಸಡನ್ ಆಗಿ ಪ್ರೆಸಿಡೆಂಟ್ ಸತ್ತೋಯ್ತು, ಪ್ರೈಮ್ ಮಿನಿಸ್ಟರ್ ಆಕ್ಸಿಡೆಂಟ್ ಅಲ್ಲಿ ಬೇರೆ ಕಡೆ, ಇಲ್ಲಾಂದ್ರೆ ಒಂದು ಮೀಟಿಂಗ್ ಹೋಗಿದ್ದು, ಇಬ್ರು ಸತ್ತೋಯ್ತು, ಬರೀ ಎಲ್ಲಿದೆ? ಇಂಡಿಯಾಕ್ಕೆ ಯಾರಿದೆ? ಪ್ರೈಮ್ ಮಿನಿಸ್ಟರ್ ಪ್ರೆಸಿಡೆಂಟ್ ಬೇಕಲ್ಲ. ಆ ಟೈಮ್ ಡ್ಯೂರೇಷನ್ ಅಲ್ಲಿ ಜಮೀನ್ ಪವರ್ ಆಫ್ ಅಟಾರ್ನಿ ಕೊಡ್ತೀರಲ್ಲ, ಅದೇ ರೀತಿಯಲ್ಲಿ ಪೂರ್ತಿ ಇಂಡಿಯಾ ಇವನ್ ಕೈಯಲ್ಲಿ ಇದೆ. ಯಾರ ಕೈಯಲ್ಲಿ? ಪವರ್ ಆಫ್ ಅಟಾರ್ನಿ ಜನರಲ್ ಕೈಯಲ್ಲಿ ಇರಬೇಕು. ಸರಿ, ಹಾಗೆ ಜಸ್ಟಿಸ್ ಯಾಕೆ? ಚೀಫ್ ಜಸ್ಟಿಸ್ ಅವನು ಯಾಕೆ? ಪ್ರೆಸಿಡೆಂಟ್ ಓತಿ ಹೇಳಿಕೊಡುವುದು ಸುಪ್ರೀಂ ಕೋರ್ಟ್ ಜಡ್ಜ್, ಪ್ರೈಮ್ ಮಿನಿಸ್ಟರ್ಗೆಲ್ಲ, ಪ್ರೆಸಿಡೆಂಟ್. ಅರ್ಥ ಆಗುತ್ತಾ? ಇದೆಲ್ಲ ಒಂದು ನಾ ಹೇಳೋದು ಯಾಕೆ ನಾ ಈ ವಿಷಯ ಹೇಳೋದಂದ್ರೆ, ಇಷ್ಟು ಪವರ್ ಇರೋ ಜನಗಳು, ವ್ಯಕ್ತಿಗಳು ಅರ್ಥ ಆಗುತ್ತೆ. ಇವನೇ ಅಟಾರ್ನಿ ಜನರಲ್, ಇವನೇ ಸುಪ್ರೀಂ ಕೋರ್ಟ್ ಜಡ್ಜ್, ಇಲ್ಲ ಅಂತಾರಲ್ಲ. ಆ ಟೈಮಲ್ಲಿ ಮಾತ್ರ, ಅದೇ ನಾನು ಹೇಳೋದು, ಅಷ್ಟು ಪವರ್ ಇರೋರು ಆ ಟೈಮಲ್ಲಿ ಮಾತ್ರ ಪವರ್. ಟೂರ್ಗೆ ಹೋಗಿದ್ದಾನೆ, ಇಲ್ಲಿ ಅಮೆರಿಕೆಯಲ್ಲಿ ಟೂರ್ಗೆ ಹೋಗಿದೆ, ಅರ್ಥ ಆಗುತ್ತಾ? ಅವರು ಅಲ್ಲಿನೇ ಹೋಗೋರು. ಅವು ಜೊತೆಯಲ್ಲಿ ಓದಿರೋ ವ್ಯಕ್ತಿಗೆ ಗೊತ್ತು, ಇವನೇ ಚೀಫ್ ಜಸ್ಟಿಸ್, ಇಲ್ಲಿ ಇವನೇ ಅಟಾರ್ನಿ ಜನರಲ್. ಅಲ್ಲಿ ಹೋಗಿ ಸಲ್ಯೂಟ್ ಮಾಡಿ ನಿಲ್ಸ್ತಾನವ. ಪವರ್ ಆಫ್ ಅಟಾರ್ನಿ ಬರ್ಬೇಕಂದ್ರೆ ಅವ್ರು 50-60 ವಯಸ್ಸು ಆಗಬೇಕು. ಸೊ ಇವ ಫ್ರೆಂಡ್ ಎಷ್ಟು ವಯಸ್ಸು ಇರಬಹುದು? 50
ಸೊ ಇವರಿಬ್ರು ಯಾವ್ದ್ರಲ್ಲಿ ಮಾತಾಡ್ತಾರೆ? ಫ್ರಂಟ್ ಇದ್ರನ್ನ ಅವ್ರಿಗೆ ಗೊತ್ತು ಇವನೇ ಇಂಡಿಯನ್ ಅಟಾರ್ನಿ ಜನರಲ್, ಇವನೇ ಇಂಡಿಯನ್ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್. ಈಗ ಯಾರು? ನನ್ನ ಫ್ರೆಂಡು ನಮ್ಮ ಮನೆಗೆ ಬಂದಿದೆ ಮಾತಾಡಕ್ಕೆ. ಒಂದು 2 ವಾರ ರಜಾ ತಗೊಂಡು ಇಲ್ಲಿ ಬಂದಿದೆ ಅಮೆರಿಕಕ್ಕೆ. ಅಲ್ಲಿ ಫ್ರೆಂಡ್ ರೀತಿಯಲ್ಲಿ ನಾವು ಮಾತಾಡ್ಬೋದು. ಅದೇ ವ್ಯಕ್ತಿ ಇಂಡಿಯಾದೊಳಗೆ ಬಂದು ಇದೇ ಫ್ರೆಂಡ್ ಬಂದು ನನ್ಗೆ ಅವ್ರು ಹೋಗಿ ನೋಡ್ಬೇಕಂದ್ರೆ ಬಿಡೋದೇ ಇಲ್ಲ. ಅಷ್ಟೊಂದು ನೋಡ್ಬೇಕ, ನೀ ಯಾರು? ಬರಿಬಿಡು ನಿಮ್ದು ಲೆಟ್ರು, ಎಲ್ಲಿಂದ ಬಂದಿದೆ, ಯಾಕೆ ನೋಡ್ಬೇಕು, ಏನ್ ವಿಷಯ? ಅಯ್ಯೋ ನಮ್ಮ ಫ್ರೆಂಡ್ ಅಪ್ಪ, ಅದೆಲ್ಲ ಕರೆಕ್ಟು, ಎಲ್ಲ ಬರಿಬಿಡು. ಅದು PA ಕಡೆ ಹೋಗ್ಬೇಕು, ಸೆಕ್ರೆಟರಿ ಕೈಯಲ್ಲಿ ಹೋಗ್ಬೇಕು, ತಿರುಗಿ ಟೇಬಲ್ ಅಲ್ಲಿ ಬರಬೇಕು. ಈ ತರ ವ್ಯಕ್ತಿ ಬಂದಿದ, ಸರಿ 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 ಕೆಲಸ ಮಾಡಿ ನಮ್ಮ ಮನೆಗೆ ಕರ್ಕೊಂಡು ಹೋಗಿ ಹೇಳ್ತಾರಲ್ವಾ? ಈಗ ಯಾರು? ಅಟಾರ್ನಿ ಜನರಲ್ 1 ವಾರ ಮುಂದೆ ಅಲ್ಲಿ ಫ್ರೆಂಡ್ ಹತ್ರ ಮಾತಾಡಿದ್ರು. ಇದೇ ಅಟಾರ್ನಿ ಮನೆಗೆ ಹೋಗಿದ್ರು ಅಷ್ಟೇ, ಅಲ್ಲಿ ಫ್ರೆಂಡ್ ಹತ್ರನೇ ಮಾತಾಡೋದು. ಅದೇ ರೀತಿಯನ್ನೇ ಯೇಸು ಕ್ರಿಸ್ತ ಇಡೀ ಪ್ರಪಂಚಕ್ಕೆ ಅಟಾರ್ನಿ ಜನರಲ್, ಇಡೀ ಪ್ರಪಂಚಕ್ಕೆ ಅವರ ಚೀಫ್ ಜಸ್ಟಿಸ್, ಜಡ್ಜ್ಮೆಂಟ್ ಅವರನ್ನು ಕೊಡುವುದು. ಆ ಟೈಮಲ್ಲಿ ಜಡ್ಜ್ಮೆಂಟ್ ಸೀಟಲ್ಲಿ ಬರಕ್ಕಾದ್ರೆ ಜಸ್ಟಿಸ್ ಅಷ್ಟೇ. ಈಗ ಯಾರು? ನಮ್ಮ ಸಹೋದರರು, ನಮ್ಮ ಸ್ನೇಹಿತರು. ಆ ರೀತಿಯಲ್ಲಿ ಅವ್ರ ಹತ್ರ ನೀವು ಮಾತಾಡಬೇಕು. ಈಗ ಅರ್ಥ ಆಯ್ತಾ? ಸಿಂಪಲ್. ಅರ್ಥ ಆಗುವಾಗ ಸಿಂಪಲ್, ಇಲ್ಲಂದ್ರೆ ದೊಡ್ಡ ಕಷ್ಟ. ಆ ವಿಜಯ ಪಾಸ್ ವಿಜಯ ಉಮ್ಮರಾಗ ರೀತಿಯಲ್ಲಿ ಆಗುತ್ತೆ ವಿಷಯ. ಅರ್ಥ ಆಗಬೇಕು. ಅವರೇ ಅಟಾರ್ನಿ ಜನರಲ್, ಅವರೇ ಸುಪ್ರೀಂ ಕೋರ್ಟ್, ಇಡೀ ಪ್ರಪಂಚಕ್ಕೆ ಚೀಫ್ ಜಸ್ಟಿಸ್, ಅವರೇ ನಮ್ದು ಪ್ರಾಣ ಸ್ನೇಹಿತನ ರೀತಿಯಲ್ಲಿ ನೋಡಬೇಕು. ಜಸ್ಟಿಸ್ ರೀತಿಯಲ್ಲಿ ನೋಡಬೇಕು. ವ್ಯಕ್ತಿ ಒಂದೇ ಇರ್ಬೋದು, ಇಲ್ಲಾಂದ್ರೆ ಇಲ್ಲ. ಆ ಟೈಮ್, ಆ ಸಮಯದಲ್ಲಿ ಅಧಿಕಾರ ಬೇರೆ. ಅದಕ್ಕೆ ವಾಕ್ಯದಲ್ಲಿ ತುಂಬಾ ಸ್ಪಷ್ಟವಾಗಿ ಹೇಳ್ತಾರೆ, ಅರ್ಥವಾಗುವ ವಿಷಯ. ಯೇಸು ಕ್ರಿಸ್ತ ಸುಮ್ಮನೆ ಒಂದು ವ್ಯಕ್ತಿ ಅಲ್ಲ. ಇವ ಯಾರಪ್ಪ? ಇವ ಕಾರ್ಪೆಂಟರ್ ಯೋಸೇಫ್ ಹುಡುಗನಲ್ವಾ? ಮೇರಿ ಹುಡುಗನಲ್ಲ? ಸಾಲೋಮಿ, ಯೂದ, ಜೇಮ್ಸ್, ಇವರೆಲ್ಲ ಇವರು ಸಹೋದರಿಗಳಲ್ವಾ? ಅದೆಲ್ಲ ಎಲ್ಲ ನಾನು ದೇವರು ಒಂದೇ. ಯೋನ 10:30. ಈ ರೀತಿಯಲ್ಲಿ ವಿಷಯ ನಮಗೆ ಅರ್ಥ ಆಗುವಾಗನೇ ಆಳ ಅರ್ಥ ಆಗುತ್ತೆ, ಇಲ್ಲಂದ್ರೆ ಅರ್ಥ ಆಗೋದು ಕಷ್ಟ. ಅದಕ್ಕೆ ಯೇಸು ಕ್ರಿಸ್ತ ಹೇಳಿದ್ರು, ಒಬ್ಬನೇ ದೇವನಾಗಿರೋ ನಿಮ್ಮನ್ನು ನೀವು ಕಳಿಸಿಕೊಟ್ಟು ನನ್ನನ್ನು ಅರ್ಥ ಮಾಡುವುದೇ ನಿತ್ಯ. ಅರ್ಥ ಮಾಡೋದು ಅಷ್ಟು ಈಸಿ ಅಲ್ಲ, ಅರ್ಥ ಆಗಬೇಕು. ಇನ್ನೊಂದು ವಾಕ್ಯ ನಾವು ಓದಿರ್ಬೋದು, ಜ್ಞಾಪಕ ಇಲ್ಲ. ಒಂದು ವೇಳೆ ಹೋಗಿದ್ದಂದ್ರೆ ಮುಂದಕ್ಕೆ ಹೋಗ್ಬೋದು. ಕೊಲೋಸ್ಯರ್ 2:2-3. ಸ್ವಲ್ಪವಾಗಿಲೂ ಸಂಶಯ ಇರಬಾರದು. ಚಿಕ್ಕ ಸಂಶಯ ಇರಲಿ ಪರವಾಗಿಲ್ಲ, ಅದು ಕ್ಲಿಯರ್ ಮಾಡಿ ಮುಂದಕ್ಕೆ ಹೋಗಬೇಕು. ಅಡ್ಡೆಯಾಗಬಾರದು ನಮ್ಮ ವಿಶ್ವಾಸದಲ್ಲಿ. ಆ ವಿಷಯ ಯೇಸು ಕ್ರಿಸ್ತನ ಗೊತ್ತಾಗುವ ವಿಷಯದಲ್ಲಿ. ಇಲ್ಲಂದ್ರೆ ಏನಾಗುತ್ತೆ, ಏನೋ ಒಂದು ಚಿಕ್ಕ ವಿಷಯ ಬರುವಾಗ ಅದೇ ನಮ್ದು ದೊಡ್ಡ ಅಡ್ಡೆ ಆಗುತ್ತೆ. ಅದಕ್ಕೆ ಉತ್ತರ ನಮ್ಮಲ್ಲೇ ಸಿಕ್ಕೋದಿಲ್ಲ. ಇಲ್ಲಂದ್ರೆ ಭಯ ಆಗುತ್ತೆ. ಈ ತರ ಪ್ರಶ್ನೆ ಬಂದ್ರೆ ಏನು ಉತ್ತರ ಗೊತ್ತಿಲ್ಲ. ಯಾಕೆ? ಯೇಸು ಕ್ರಿಸ್ತನ ಆಳವಾಗಿ ಅರ್ಥವಾಗಿಲ್ಲ. ಅದೇ ವಿಷಯ. ಅರ್ಥ ಆಗಿದಂದ್ರೆ ನಮ್ಮ ಕೈಯಲ್ಲಿ ಅದಕ್ಕೆ ಉತ್ತರ ಇರುತ್ತೆ, ಇಲ್ಲಂದ್ರೆ ಇರಲ್ಲ. ನೆಕ್ಸ್ಟ್ ಏನು ವಿಷಯ ಇದೆ? ಅವರ ಮನಪೂರ್ವಕವಾಗಿ ಆರಾಧಿಸುವುದು. ಮನಪೂರ್ವವಾಗಿ ಯೇಸು ಕ್ರಿಸ್ತನ ಆರಾಧಿಸುವುದು, ಅದೇನ ಮನಪೂರ್ವವಾಗಿ ಇರುವ ವಿಷಯಗಳು. ಸರಿ, ಆ ವಿಷಯ ನಾವು ನೋಡುವಾಗ ಒಂದು ವಿಷಯ ನಮಗೂ ಅದರಿಂದ ಏನು ವಿಷಯ ನಮಗೂ ಅರ್ಥ ಆಗುತ್ತೆ ಅಂದ್ರೆ, ನೋಡಿ, ಮನಪೂರ್ವವಾಗಿ ಆರಾಧಿಸಬೇಕು. ಈ ಕಾಲ ಯೇಸು ಕ್ರಿಸ್ತನ ಆರಾಧಿಸುವುದು ಕಮ್ಮಿ. ಜನಗಳು ಆರಾಧಿಸುವುದು ವ್ಯಕ್ತಿ ವಿಷಯಗಳಲ್ಲಿ ಜನಗಳ ಆರಾಧನೆ. ಯೇಸು ಕ್ರಿಸ್ತನ ಆರಾಧಿಸುವುದು ಕಮ್ಮಿ. ವಾಯಿಯಲ್ಲಿ ಯೇಸುನು ಬರುತ್ತೆ. ವ್ಯಕ್ತಿಗಳನ್ನ ಕ್ಯಾಥಲಿಕ್ ಸಮುದಾಯ ತಗೊಂಡಿದ್ರೆ, ನಾವು ಯೇಸು ಕ್ರಿಸ್ತನೊಬ್ಬ ಆರಾಧಿಸುವುದು. ಸರಿ, ಒಂದು ಸಮಸ್ಯೆ ಬಂದಂದ್ರೆ ಏನು ಮಾಡ್ತಾರೆ ಅವರು? ಅದನ್ನೇ ವ್ಯಾಳಂಗಡಿ ಮೇಲೆ ಹೋಗ್ತಾರೆ. ಆರಾಧನೆಯಲ್ಲಿ ಹೋಗುತ್ತೆ. ಈಗ ಹೇಳುವುದು ಕ್ರಿಸ್ತನನ್ನ ಆರಾಧಿಸುವುದು. ಆಗ ಅವರು ಮಾತಲ್ಲಿದ್ದ ವಿಷಯ. ಇನ್ನೊಂದು, ನಮ್ಮ ವಿಶ್ವಾಸಿಗಳು ವಿಷಯ ನೋಡಿದ್ರೆ
ಅನೇಕ 90% ವಿಶ್ವಾಸಿಗಳು ಅವರ ಮುಂದೆ ನಿಂತು ದಾರಿ ತೋರಿಸಿ ನಡೆಸ್ಕೊಂಡು ಹೋಗ್ತಾರಲ್ಲ, ಆ ಪಾಸ್ಟನ್ನು ಅವರು ಆರಾಧನೆ ಮಾಡುವುದು, ಸ್ವಯವಾಗಿ ಯೇಸು ಕ್ರಿಸ್ತನ ಆರಾಧಿಸುವುದೇ ಇಲ್ಲ. ಯಾಕೆ ಆ ಥರ ಹೇಳಿದಂದ್ರೆ ಅವ್ರ ಹತ್ರ ಉತ್ತರ ಕೊಡುವ ಒಂದೇ ವಿಷಯ ಇದೆ. ಪಾಸ್ಟ್ ಹೇಳಿದ್ರು, ಪಾಸ್ಟ್ ಹೇಳಿದೆ, ವಾಕ್ಯದಲ್ಲಿ ಈ ತರ ಇದೆ ಹೇಳಕ್ ಇವ್ರ ಕೈಯಲ್ಲಿ ಅವ್ರಿಗೆ ಒಂದೇ ಡಿಕ್ಷನರಿ ಏನಿದೆ, ಪಾಸ್ಟ್ ಹೇಳಿದ್ರು. ಸುಮ್ಮನೆ ಹೇಳ್ತಾರ ಅವರು? ಇದೇ ಕ್ಯಾಥಲಿಕ್ ಹೇಳುವುದು, ಫಾದರ್ ಹೇಳಿದಲ್ಲ ಸುಮ್ಮನೆ ಹೇಳ್ತಾರ ಅವರು? ಪಾಸ್ಟ್ ಹೇಳಿದೆ ಅಂದ್ರಲ್ಲ ವಿಷಯ, ಅದ್ರಲ್ಲಿ ವಾಕ್ಯದಲ್ಲಿದೆ ನೋಡಿ. ಇದು ಯಾರು ಹೇಳಿದ್ರು? ಅದು ಪಾಸ್ಟ್ ಹೇಳಿದ್ರು, ವಾಕ್ಯದಲ್ಲಿ ಇದೆ. ಇಲ್ಲಂದ್ರೆ ಒಪ್ಕೊಳ್ಳೋದೇ ಇಲ್ಲ. ಅಪ್ಪ ಏನರ್ಥ? ಪಾಸ್ಟರ್ ಸಾದ ಮನುಷ್ಯನಾಗಿನ ನೋಡ್ಬೇಕು, ಪಾಸ್ಟರ್ ದೇವ್ರ ಸ್ಥಾನದಲ್ಲಿ ನೋಡಬಾರ್ದು. ಅದೇ ಆರಾಧನೆ. ಅರ್ಥ ಆಗುತ್ತಾ? ಪಾಸ್ಟರ್ ಸಾದ ಮನುಷ್ಯನೇ, ಮೇಲಿಂದ ಇಳಿದು ಬಂದವನಲ್ಲ, ತಾಯಿ ಹೊಟ್ಟೆಯಲ್ಲಿ ಪ್ರಪಂಚದಲ್ಲಿ ಹುಟ್ಟಿದ್ದೇವೆ ನಾವು. ವ್ಯತ್ಯಾಸ ಏನು? ಸ್ವಲ್ಪ ವಾಕ್ಯಗಳು ದೇವರ ಬಗ್ಗೆ ಗೊತ್ತು, ಮುಂದೆ ಕೂತ್ಕೊಳ್ಳುವರ್ಕಂದು ಸ್ವಲ್ಪ ಕಮ್ಮಿ ಇದೆ, ಅಷ್ಟೇ ವ್ಯತ್ಯಾಸ. ಅವ್ರಿಗೂ ಮಾತ್ರ ದೇವರು ಕೊಟ್ಟಿರೋ ವಿಷಯ ಇಲ್ಲ, ಎಲ್ಲರಿಗೂ ಸಂಪೂರ್ಣವಾಗಿ ಸಮವಾಗಿ ಈ ಜ್ಞಾನ ಕೊಟ್ಟಿದೆ. ಇವ್ರಿಗೂ ಇಷ್ಟು ಅವ್ರು ಕೊಟ್ಟಿಲ್ಲ. ಅರ್ಥ ಆಯ್ತಾ? ಎಲ್ಲರೂ ಸಮವಾಗಿ ಕೊಟ್ಟಿದೆ. ವ್ಯಕ್ತಿಗಳು ಅದು ಯಾವ್ದು ರೀತಿಯಲ್ಲಿ ಉಪಯೋಗಿಸ್ತೀರೋ ಆ ರೀತಿಯಲ್ಲಿ ವಿಷಯ ನಡೀತದೆ, ವ್ಯತ್ಯಾಸ ಇದೆ, ಅಷ್ಟೇ ವಿಷಯ. ತಾಳದ್ದು ಎಲ್ಲರಿಗೂ ಅವರು ಕೊಟ್ಟಿಲ್ಲ ಅಂದ್ರಲ್ಲ. ಆಗ ಪಾಸ್ಟರ್ ಅಲ್ಲ ಫೈನಲ್ ಡಿಸಿಷನ್, ಪಾಸ್ಟರ್ ಅಲ್ಲ ಡಿಕ್ಷನರಿ. ಅರ್ಥ ಆಗುತ್ತಾ? ಹೇಳಿ ವಿಷಯಗಳು ವಾಕ್ಯ ಪ್ರಕಾರ ಈಗ ನೋಡಬೇಕು. ಯಾರು ಆರಾಧಿಸ್ತಾರೋ ಅವರು ನೋಡುವುದಿಲ್ಲ. ಇದೇ ವಿಷಯದನ್ನ ಅರ್ಥ ಆಗುತ್ತೆ. ಈಗ ಯಾರು ಪಾಸ್ಟರ್ ದೇವರು ಸಮವಾಗಿ ನೋಡ್ತಾರೋ ಅವರು ಪಾಸ್ಟ್ ಹೇಳೋ ವಿಷಯ ನೋಡುವುದೇ ಇಲ್ಲ, ತಪ್ಪ ಸರಿ ನೋಡುವುದೇ ಇಲ್ಲ, 100% ಮಾಡ್ತಾರೆ. ಈಗ ಅದೇನೆ ಜಾಸ್ತಿ. ಆ ವ್ಯಕ್ತಿಗಳು ಯಾರು ಪಾಸ್ಟರ್ ಮನುಷ್ಯನಾಗಿ ನೋಡ್ತಾರೋ ಅವರೆಲ್ಲ ಒಂದು ಡೌಟ್ ಆಗೇನೆ ನೋಡುವುದು. ಸರಿಯಾ ಹೇಳ್ತಾರೆ, ಸರಿಯಾ ತಪ್ಪ, ಸರಿ ನೋಡೋಣ. ಮನೆಯಲ್ಲಿ ಹೋಗಿ ಇಲ್ಲ ಯಾವಾಗ ಟೈಮ್ ಸಿಕ್ಕಿತ್ತು ಆವಾಗ ಹೇಳಿ ವಿಷಯಗಳು ನೋಡುವಾಗ ಎಸ್ ಕರೆಕ್ಟ್ ಆಗಿದೆ, ಸರಿ ಕರೆಕ್ಟ್. ಇಲ್ಲ ಡೌಟ್ ಇದೆಲ್ಲ ಅಡ್ಡ ಬಂದಾಯ್ತು, ಅದೇನು ಮಾಡಬೇಕು? ಆ ಅಡ್ಡ ಬಂದದಂದ್ರೆ ಮುಂದಿನ ಓದಿದ ವಾಕ್ಯ ಪ್ರಕಾರ ಅದು ನಮ್ಮ ಜೀವನದಲ್ಲಿ ಸಾಧ್ಯ. ಯಾವ್ದು ವಿಷಯ? ಯೇಸು ಕ್ರಿಸ್ತನ ಅವ್ರು ಕಲಿಸಿಕೊಡ ಯೇಸು ಕ್ರಿಸ್ತ ಸಂಪೂರ್ಣವಾಗಿ ತಿಳಿಬೇಕು ಓದಿದಲ್ಲ ಕೊಲೋಸ 2:3. ಆ ವಿಷಯ ಸಂಪೂರ್ಣದಲ್ಲಿ ಬರಲ್ಲ, ಒಂದು ಡೌಟ್ ಬಂದಾಯ್ತು, ಸಂಪೂರ್ಣದಲ್ಲಿ ಕಮ್ಮಿ ಆಯ್ತು, ಒಂದು ಡೌಟ್ ಬಂದಾಯ್ತು ವಿಷಯದಲ್ಲಿ. ಸೊ ಆ ವಿಷಯ ಏನ್ ಮಾಡಬೇಕು? ಕ್ಲಿಯರ್ ಮಾಡಬೇಕು. ಯಾರೋ ಪಾಸ್ಟ್ ಹತ್ರ ಹೋಗಿ ಪ್ರಶ್ನೆ ಯಾರಾದ್ರೂ ಕೇಳ್ತಾರ? ನಮ್ ಸಭೆ ಬಿಡು, ಮತ್ತೆ ಚರ್ಚೆ ನೋಡಿದ್ರು ಪಾಸ್ಟ್ ಹತ್ರ ಹೋಗಿಲ್ಲ, ಈ ತರ ಫಾದರ್ ಬಿಟ್ಟ ಹೋಗುದಿಲ್ಲ ಕೇಳ್ಕೊಂಡ್ಬಿಟ್ಟಿಲ್ಲ. ಫಾದರ್ ಹತ್ರದೆಲ್ಲ ಕೇಳಕ್ಕಾಗಲ್ಲ, ಪಾಸ್ಟ್ ಹತ್ರ ಕೇಳಕ್ಕಾಗಲ್ಲ, ಆ ಬ್ರದರ್ ಹತ್ರ ಕೇಳೋಣ, ಈ ಸಿಸ್ಟರ್ ಹತ್ರ ಕೇಳೋಣ. ಯಾಕೆ ಪಾಸ್ಟ್ ಹತ್ರ ಡೈರೆಕ್ಟ್ ಹೋಗಿ ಹೇಳಿದ್ ಯಾರು? ಪಾಸ್ಟ್ ಮತ್ತೆ ಕೇಳೋದು ಯಾರ ಹತ್ರ? ಅವ್ರ ಹತ್ರ. ಕೇಳ್ಬೇಕು ಅವ್ರ ಹತ್ರ, ಕೇಳೋದು ಅವ್ರ ಹತ್ರ ಇಲ್ಲ, ಬೇರೆ ಯಾರ ಹತ್ರ. ಅವ್ರು ಏನ್ ಹೇಳ್ತಾರೆ ಗೊತ್ತಾ? ನಮ್ಗೂ ಗೊತ್ತಿಲ್ಲ ಸಿಸ್ಟರ್, ಯಾಕೆ ಬಿಟ್ಬಿಡು, ನಮ್ಗೂ ಗೊತ್ತಿಲ್ಲ ಬ್ರದರ್ ಸಿಸ್ಟರ್, ಯಾಕೆ ಬಿಟ್ಬಿಡು, ಸುಮ್ಮನೆ ಇದೆಲ್ಲ ಹಾಕಿ. ಅವ್ರು ಕರೆಕ್ಟ್ ಹೇಳ್ತಾರೆ, ಅದು ಬೇರೆ ವಿಷಯ ಹೇಳಿರ್ಬೋದು, ನಮಗೂ ಅರ್ಥ ಆಗಿಲ್ಲ. ಈ ರೀತಿಯಲ್ಲಿ ಹೋಗಿದಂದ್ರ ಮುಂದಕ್ಕೆ ಪ್ರಶ್ನೆಗಳು ಬರುವಾಗ ಅರ್ಥ ಆಗುವುದೇ. ಸೊ ಯಾಕೆ ನಾವು ಆರಾಧಿಸಬೇಕು? ಆರಾಧಿಸುವಾಗ ಏನಾಗುತ್ತೆ? ಆರಾಧನೆಯಲ್ಲಿ ನಾವು ಆಳವಾಗಿ ಹೋಗುವಾಗ ಒಂದು ವಿಷಯ ನೋಡಿ, ಒಂದು ಕೆಳ ಸಭೆಯಲ್ಲಿ ಮುಖ್ಯವಾಗಿ CPM ಚರ್ಚ್, ನಮಗೆ CPM ಚರ್ಚ್ನಲ್ಲಿ ಗೊತ್ತಾಗೋದಿಲ್ಲ, TPM ಈ ಕಾಲದಲ್ಲಿ. ಈಗ ನಮ್ಮ ಬ್ಯಾಂಗ್ಳೂರು ಪಟ್ಟಣ ಹೇಳಿದ್ರೆ ಗೋಕುಲ ಸಭೆಯಲ್ಲಿ, ಕೆಳ ಪೆಂಟೆಕೋಸ್ಟಲ್ ಚರ್ಚಲ್ಲಿ ಪ್ರತಿ ಶನಿವಾರ ಸಾಯಂಕಾಲ ಕಾಯ್ಕೊಂಡಿರುವ ಆರಾಧನೆ ಇದೆ. ಯಾವ್ದು ಆರಾಧನೆ? ಕಾಯ್ಕೊಂಡಿರುವ ಆರಾಧನೆ, ಕಾತಿರುಪು ಆರಾಧನೆ, ಕಾತಿರುಕಬೇಕು. ಶನಿವಾರ ಸಾಯಂಕಾಲ 6 ಗಂಟೆಯಿಂದ 7 ಗಂಟೆ ತನಕ, ಇಲ್ಲಾಂದ್ರೆ 8:30 ತನಕ ಎವ್ರಿ ಸ್ಯಾಟರ್ಡೇ, ಇಲ್ಲಾಂದ್ರೆ ಶುಕ್ರವಾರ. ಯಾಕೆ ಅಂದ್ರೆ ನಾವು ಕಾಯ್ಕೊಂಡು ಒಂದು ಹೃದಯದಲ್ಲಿ ಗುಂಪಾಗಿ ಪ್ರಾರ್ಥನೆ ಮಾಡುವಾಗನೇ ದೇವ್ರು ಏನ್ ಕೊಡ್ತಾರೆ? ಅವ್ರದ್ದು ವರ ಗಿಫ್ಟ್ ಕೊಡ್ತಾರೆ, ಇಲ್ಲಂದ್ರೆ ಗಿಫ್ಟ್ ಕೊಡಲ್ಲ.
ಅದಕ್ಕೋಸ್ಕರ ಏನ್ ಮಾಡ್ತಾರೆ, ಕಾಯ್ಕೊಂಡಿರ್ತಾರೆ. ನೋಡ್ಬೋದು, ಈಗ ನೋಡ್ಬೋದು ಹೋಗಿ ರೆಫರೆನ್ಸ್ ಹೇಳ್ತಾರೆ, 120 ಜನಗಳು ಒಂದೇ ಹೃದಯದಲ್ಲಿ ಕೂಡಿ ಕಾಯ್ಕೊಂಡಿದ್ದಾರೆ, ಆವಾಗನೇ ಪವಿತ್ರಾತ್ಮ ಬಂದು ವರಗಳು ಸಿಕ್ಕಿತ್ತು ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಅದಕ್ಕೋಸ್ಕರ ನಾವು ಈಗ ಕಾಯ್ಕೊಂಡು ಏನು ಬಂದಿಲ್ಲ ಅಂದ್ರೆ ಏನಾಗುತ್ತೆ, ನಿಮ್ಮಲ್ಲಿ ಪಾಪ ಇದೆ, ನೀನು ಶುದ್ಧವಾಗಿಲ್ಲ ಹೇಳ್ತಾರೆ. ಈ ವ್ಯಕ್ತಿ ತಿರುಗ ಉಪವಾಸ, ತಿರುಗ ಪ್ರಾರ್ಥನೆ, ತಿರುಗ ವಾರ ಕಾಯ್ಕೊಂಡು ಸಿಕ್ಕೋದೇ ಇಲ್ಲ. ಇದೆಲ್ಲ ಆಗುತ್ತೆ ವಿಷಯ. ಆಗ 120 ಜನಗಳ ಬಗ್ಗೆ ನೀವು ನೋಡಿದ್ರೆ ಅವ್ರು ಯಾರು ಕಾಯ್ಕೊಂಡಿಲ್ಲ, ಅವರು ಒಂದೇ ಹೃದಯದಲ್ಲಿ ಕೂಡಿ ಬಂದಿದ್ದು. ಆ ತರದ ವಾಕ್ಯದಲ್ಲಿ ನೀವು ನೋಡುವಾಗ ಅರ್ಥ ಆಗುತ್ತೆ. ಆ ಟೈಮಲ್ಲಿ, ಆ ಸಮಯದಲ್ಲಿ ಪವಿತ್ರಾತ್ಮ ಬಂದಿದ್ದು ಪೆಂತೆಕೋಸ್ತೆ ದಿನದಲ್ಲಿ. ಅದ್ರಲ್ಲಿ ಏನು ವಿಷಯ ಅರ್ಥ ಆಗುತ್ತೆ, ನಾವು ಅವರ ಆರಾಧಿಸುವಾಗನೆ ನಮಗೂ ದೇವರು ಏನ್ ಕೊಡ್ತಾರೆ, ವರಗಳು ಕೊಡುವುದು, ಗಿಫ್ಟ್ ಕೊಡುವುದು. ಅದಕ್ಕೋಸ್ಕರ ಕಾಯ್ಕೊಂಡಿರಬೇಕಾಗಿರೋ ಅವಶ್ಯಕತೆಗಳು ಇಲ್ಲ. ಅವರ ನಾವು ಆರಾಧಿಸಿ ಮುಂದಕ್ಕೆ ಹೋಗುವಾಗ, ಅದರಲ್ಲಿ ನಾವು ಹೆಚ್ಚಾಗಿ ಬರುವಾಗ ಏನಾಗುತ್ತೆ, ನಮಗೂ ದೇವರು ಗಿಫ್ಟ್ ವರಗಳು ಕೊಡ್ತಾರೆ, ಇಲ್ಲಂದ್ರೆ ಕೊಡುವುದೇ ಇಲ್ಲ. ಉದಾಹರಣವಾಗಿ ನೋಡಿದ್ರೆ ಈ ಗಿಫ್ಟ್ ಬಗ್ಗೆ 1ನೇ ಕೊರಿಂಥಿಯರ್ 12ನೇ ಅಧ್ಯಾಯ 8, 9, 10, 11. ಮೊಬೈಲ್ ಸ್ವಲ್ಪ ಆಫ್ ಮಾಡಿ. ಹೇಗೆಂದರೆ ಒಬ್ಬನಿಗೆ ಆತ್ಮನ ಮೂಲಕ ಜ್ಞಾನ ವಾಕ್ಯವು ಒಬ್ಬನಿಗೆ ಅದೇ ಆತ್ಮನಿಗೆ ಅನುಗುಣವಾಗಿ ತಿಳುವಳಿಕೆಯ ವಾಕ್ಯವು ಬೇರೊಬ್ಬನಿಗೆ ಆ ಆತ್ಮನಿಂದಲೇ ನಂಬಿಕೆಯು, ಮತ್ತೊಬ್ಬನಿಗೆ ಆ ಆತ್ಮನಿಂದಲೇ ರೋಗಗಳನ್ನು ವಾಸಿ ಮಾಡುವ ವರಗಳು, ಮತ್ತೊಬ್ಬನಿಗೆ ಮಹತ್ತುಗಳನ್ನು ಮಾಡುವ ವರವು, ಇನ್ನೊಬ್ಬನಿಗೆ ಪ್ರವಾದನೆಯ ವರವು, ಮತ್ತೊಬ್ಬನಿಗೆ ಆತ್ಮಗಳನ್ನು ವಿವೇಚಿಸುವ ವರವು, ಇನ್ನೊಬ್ಬನಿಗೆ ವಿವಿಧ ಭಾಷೆಗಳನ್ನಾಡುವ ವರವು, ಮತ್ತೊಬ್ಬನಿಗೆ ಭಾಷೆಗಳ ಅರ್ಥವನ್ನು ಹೇಳುವ ವರವು ಕೊಡಲ್ಪಡುತ್ತದೆ. ಎಲ್ಲ ಒಂದೇ ಆತ್ಮನಿಂದ ಸಿಗ್ಬೋದು. ಇದು 8ರಿಂದ 11 ತನಕ. ಇದು 5ರಿಂದ 8 ತನಕ ಓದುವಾಗ ವಿಷಯ ಹೇಳ್ತಾರೆ ಅವರು. 5ರಿಂದ 5 to 8 ಸೇವೆಗಳಲ್ಲಿ ಬೇರೆ ಬೇರೆ ವಿಧಗಳುಂಟು, ಆದರೆ ಕರ್ತನು ಒಬ್ಬನೇ. ಕಾರ್ಯಗಳಲ್ಲಿ ಬೇರೆ ಬೇರೆ ವಿಧಗಳುಂಟು, ಆದರೆ ಸರ್ವರಲ್ಲಿಯೂ ಸರ್ವ ಕಾರ್ಯಗಳನ್ನು ಸಾಧಿಸುವ ದೇವರು ಒಬ್ಬನೇ. ಆದರೆ ಪವಿತ್ರಾತ್ಮನ ಪ್ರಕಟಣೆಯು ಪ್ರತಿಯೊಬ್ಬರ ಪ್ರಯೋಜನಕ್ಕಾಗಿ ಕೊಡಲ್ಪಟ್ಟಿದೆ. ಪ್ರತಿಯೊಬ್ಬನ ಪ್ರಯೋಜನಕ್ಕಾಗಿ ಕೊಡಲ್ಪಟ್ಟಿದ್ದು. ಅದಕ್ಕೋಸ್ಕರ ಇಂಗ್ಲಿಷ್ ಅಲ್ಲಿ ಗಿಫ್ಟ್ ಕೊಡಲ್ಪಟ್ಟಿದ್ದು. ನೀವು ಕಾಯ್ಕೊಂಡಿರೋ ವಿಷಯ ಇಲ್ಲ. ನಾವು ದೇವನ ಆರಾಧಿಸಿ ಮುಂದಕ್ಕೆ ಹೋಗುವಾಗ ನಮ್ಮ ಜೀವನದಲ್ಲಿ ಏನಾಗುತ್ತೆ, ನಾವು ಮುಂದೆ ಹೇಳಿದಲ್ಲ, ಸ್ಕೂಲಲ್ಲಿ ಮಕ್ಕಳು ನಾವು ಕಲಿಸುವಾಗ ಟೀಚರ್ ನೋಡ್ತಾರೆ. ಈಗ ಹಳೆ ಕಾಲದಲ್ಲಿ ಈ ಕಾಲ ಟೀಚರ್ ಸ್ವಲ್ಪ ವ್ಯತ್ಯಾಸವಾಗಿದ್ದಾರೆ ಇಲ್ವಾ? ಎಲ್ಲ ಚೆನ್ನಾಗಿ ಓದಿರೋ ಟೀಚರ್ಗಳು, ಮಾಸ್ಟರ್ಗಳೆಲ್ಲ, ಅವರು ಪ್ರತಿಯೊಂದು ಸ್ಟೂಡೆಂಟ್ ಏನ್ ಮಾಡ್ತಾರೆ, ವಿದ್ಯಾರ್ಥಿ ನೋಡ್ತಾರೆ ಅವರು, ಈ ವ್ಯಕ್ತಿಗೂ ಈ ಫೀಲ್ಡ್ ಅಲ್ಲಿ ಇಂಟ್ರೆಸ್ಟ್, ಈ ಸ್ಟೂಡೆಂಟ್ಗೆ ಈ ಫೀಲ್ಡ್ ಅಲ್ಲಿ ಇಂಟ್ರೆಸ್ಟ್ ಇದೆ. ಅದಕ್ಕೋಸ್ಕರ ನಮ್ಮ ತಲೆಯಲ್ಲಿ ಮ್ಯಾಥ್ಸ್ ಹೋಗಲ್ಲ, ಕೆಲವು ತಲೆಯಲ್ಲಿ ಚರಿತ್ರ ಹಿಸ್ಟ್ರಿ ಹೋಗಲ್ಲ, ಕೆಲವ್ರಿಗೆ ಲ್ಯಾಂಗ್ವೇಜ್ ಗೊತ್ತಾಗೋದಿಲ್ಲ, ಅವ್ನಿಗೆ ಬೇರೆ ರೀತಿಯಲ್ಲಿ ಇಂಟ್ರೆಸ್ಟ್ ಇದೆ. ಆ ವಿಷಯದಲ್ಲಿ ಅವನಿಗೆ ಏನು ಮಾಡಬೇಕೋ ಅದು ಮಾಡಬೇಕು. ಅದೇ ರೀತಿಯಲ್ಲಿ ಪ್ರತಿಯೊಂದು ವ್ಯಕ್ತಿ ಜೀವನದಲ್ಲಿ ಅಭಿವೃದ್ಧಿ ಆಗಬೇಕೆಂದ್ರೆ ಆತ್ಮೀಯದಲ್ಲಿ ಪವಿತ್ರಾತ್ಮ ಗೊತ್ತು. ಅದು ಇವನಿಗೆ ಏನ್ ಕೊಡಬೇಕು, ಆ ವ್ಯಕ್ತಿಗೆ ಏನ್ ಕೊಡಬೇಕು, ಈ ಸಿಸ್ಟರ್ಗೆ ಏನ್ ಕೊಡಬೇಕು, ಈ ಪಾಸ್ಟರ್ಗೆ ಏನ್ ಕೊಡಬೇಕು, ಎಲ್ಲ ಪವಿತ್ರಾತ್ಮಕ ಗೊತ್ತು. ಅದಕ್ಕೆ ಆ ವಾಕ್ಯದಲ್ಲಿ 5ನೇ ವಾಕ್ಯದಲ್ಲಿ ಸೇವೆಗಳಲ್ಲಿ ಬೇರೆ ಬೇರೆ ವಿಧಗಳುಂಟು, ಆದರೆ ಕರ್ತನು ಒಬ್ಬನೇ. ಕಾರ್ಯಗಳಲ್ಲಿ ಬೇರೆ ಬೇರೆ ವಿಧಗಳುಂಟು, ಆದರೆ ಸರ್ವರಲ್ಲಿಯೂ ಸರ್ವ ಕಾರ್ಯಗಳನ್ನು ಸಾಧಿಸುವ ದೇವರು ಒಬ್ಬನೇ. ನೆಕ್ಸ್ಟ್ ಇದೆ, ಆದರೆ ಪವಿತ್ರಾತ್ಮನ ಪ್ರಕಟಣೆಯು ಪ್ರತಿಯೊಬ್ಬನ ಪ್ರಯೋಜನಕ್ಕಾಗಿ ಕೊಡಲ್ಪಟ್ಟಿದ್ದು. ಅವನ್ ತಗೊಂಡಿರೋ ವಿಷಯ ಅಲ್ಲ. ಎಷ್ಟೋ ವ್ಯತ್ಯಾಸ ಇದೆ.
ಕೊಡಲ್ಪಟ್ಟದ್ದು ಬೇರೆ, ತಗೊಳ್ಳೋದು ಬೇರೆ. ಇದು ಕಾಯ್ಕೊಂಡು ಎಲ್ಲ ಶನಿವಾರ ಇಲ್ಲಂದ್ರೆ ಶುಕ್ರವಾರ ಉಪವಾಸದಲ್ಲಿ ಕಾಯ್ಕೊಂಡು ದೇವರೇ ಅದು ಕೊಡು, ನಾ ದೇವರೇ ಇದು ಕೊಡು ಕೇಳೋದು. ಆ ತರ ಸಿಕ್ಕುವುದೆಲ್ಲ ಈ ಆತ್ಮೀಯ ವಿಷಯ. ನಾವು ಕಣ್ಣು ಮುಚ್ಕೊಂಡು ಅವರ ಆರಾಧನೆ ಮಾಡುವಾಗ, ನಮ್ಮ ಜೀವನದಲ್ಲಿ ಮುಂದಕ್ಕೆ ಕ್ರಿಸ್ತಿಯ ಜೀವನ ಮಾಡುವಾಗ ನಮ್ಮ ಜೀವನಕ್ಕೆ ಏನು ಬೇಕೋ ಅವರು ಗೊತ್ತು, ಆ ವಿಷಯ ಅವ್ರು ನಮಗೆ ಕೊಡ್ತಾರೆ. ಅದಕ್ಕೆ ಹೇಳಿದ್ರು ಕೊಡಲ್ಪಟ್ಟಿದೆ. ಈ ಸಿಕ್ಕಿಯವರು ಈ ರೀತಿಯಲ್ಲೆಲ್ಲ ಇದ್ದಾರೆ. ಯಾವ ರೀತಿಯಲ್ಲಿ? ಕೆಲವರು ಅನ್ಯ ಭಾಷೆ ಮಾತಾಡ್ತಾರೆ, ಕೆಲವರು ಟ್ರಾನ್ಸ್ಲೇಷನ್ ಮಾಡ್ತಾರೆ, ಕೆಲವರು ಜ್ಞಾನ ವಾಕ್ಯ ಹೇಳ್ತಾರೆ, ಕೆಲವರು ಸಲಹೆ ಕೊಡ್ತಾರೆ, ಕೆಲವರು ಅದ್ಭುತ ಮಾಡ್ತಾರೆ, ಬೇರೆ ಕೆಲವರು ವಿವೇಚನೆ ಇದೆ. ಅದು ಅವರವ್ರ ಜೀವನದಲ್ಲಿ ಏನು ಬೇಕೋ ದೇವರು ಕೊಡ್ತಾರೆ. ಯಾವಾಗ ಕೊಡ್ತಾರೆ? ಅವರೇ ನಾವು ಆರಾಧಿಸಿ ಫಸ್ಟ್ ಏನ್ ಮಾಡಬೇಕು? ಅವ್ರು ಯಾರು ನಮ್ಗೆ ಅರ್ಥ ಆಗಿರ್ಬೇಕು, ಆ ರೀತಿಯಲ್ಲಿ ಅವರ ಆರಾಧಿಸ್ಬೇಕು. ಆ ರೀತಿಯಲ್ಲಿ ನಾವು ಅವರ ಆರಾಧಿಸಿಲ್ಲ ಅಂದ್ರೆ ಏನಾಗುತ್ತೆ ಗೊತ್ತಾ? ಮತ್ತೆಯು 15ನೇ ಅಧ್ಯಾಯ, ಮತ್ತೆಯ 8ನೇ ವಾಕ್ಯ. ಮೊದಲು ನಾವು ನೋಡಬೇಕು, ನಾವು ನಮಗೋಸ್ಕರ ಇದು ಮಾಡುವುದಾ ಇಲ್ಲ ಇನ್ನೊಬ್ಬರಿಗೋಸ್ಕರ? ಅನೇಕರು ಚರ್ಚಿಗೆ ಅವ್ರು ಯಾಕೆ ಗೊತ್ತಾ? ಚರ್ಚಿಗೆ ಬಳ್ಳಂದ್ರೆ ಅಮ್ಮ ಬೈತಾರೆ, ಚರ್ಚಿಗೆ ಹೋಗಲಿಂದ್ರೆ ಗಂಡ ಬೈತಾನೆ, ಇಲ್ಲಂದ್ರೆ ಹೆಂಡತಿ ಬೈತಾರೆ. ಸೊ ಇನ್ನೊಬ್ರು ಬೈತಾರೆ, ಪಾಸ್ಟರ್ ಬೈತಾರೆ, ತಾಯಿ ತಂದೆ ಬೈತಾರೆ, ಇದಕ್ಕೋಸ್ಕರನೇ ಚರ್ಚಿಗೆ ಬರೋದು. ಅದಕ್ಕೋಸ್ಕರ ಏನ್ ಮಾಡ್ತಾರೆ ಗೊತ್ತಾ? ಚರ್ಚಲ್ಲಿ LKG ಸ್ಕೂಲ್ ಹತ್ರ ಹೇಳ್ಕೊಡ್ತಾರೆ. LKG ಸ್ಕೂಲಲ್ಲಿ ಏನಿದೆ? ಚಿಕ್ಕ ಮಕ್ಕಳಂದ್ರೆ ಎಲ್ಲಾರ ಕೈ ತಟ್ಟು, ಎಲ್ಲರ ಕೈ ತಟ್ಟೆ ಐತೆ, ಎಲ್ಲರ ಕೈ ಮೇಲೆ ತೂಕು, ಎಲ್ಲರ ಮೇಲೆ ತೂಕಿ, ಎಲ್ಲರೂ ಕೂತ್ಕೋ ಮಾತಾಡಬಾರ್ದು, ಸರಿಯಾ? ಮಾತಾಡಬಾರ್ದು. ಆತ ಮಕ್ಕಳ ಅದೇ ರೀತಿಯಲ್ಲಿ ಚರ್ಚಲ್ಲಿ ಬಂದು ಕೈ ಎತ್ತಾಗಿ ಡ್ಯಾನ್ಸ್ ಆಡು, ಕೈಯು ಎಲ್ಲ ಹೇಳಿಕೊಡ್ಬೇಕು. ಅದೇ ರೀತಿಯಲ್ಲಿ ಅವರು ಮಾಡ್ತಾರೆ. ಹೃದಯದಿಂದ ಮಾಡೋದು ಇಲ್ಲ. ನಾನು ನಿಮ್ಗೆಲ್ಲರಿಗೊಂದು ತೋರಿಸ್ಬೇಕು. ಇದಾಗಿದ ಮೇಲೆ 5 ನಿಮಿಷ ಕೂತ್ಕೊಂಡು ನಾವು ರೆಕಾರ್ಡಿಂಗ್ ಮಾಡಿದೆ. ನಮ್ದು ವರ್ಷಿಪ್ ಕೈ ತಟ್ಟಿ ಆರಾಧಿಸಿದಲ್ಲ, ಹಾಡಾಡಿದಲ್ಲ, ಸ್ವಲ್ಪ ನಾವೇ ಅದು ಕೇಳಬೇಕು. ಅರ್ಥ ಆಗುತ್ತಾ? ಆಗ ಗೊತ್ತಾಗುತ್ತೆ ನಾವು ಯಾವ್ದು ಹೃದಯದಲ್ಲಿ ನಾವು ಆಡಿ ಆಡಿ ಕೈ ಹೊಡಿತೇವೆ. ಸ್ವಲ್ಪ 5 ನಿಮಿಷ ಎಲ್ಲರೂ ಊಟ ಮಾಡಿ ಕೂತ್ಕೊಂಡು ನಾನು ಇದರಲ್ಲಿ ಮಾಡ್ತೀನಿ, ಯಾವ್ದಲ್ಲಿ ಲ್ಯಾಪ್ಟಾಪಲ್ಲಿ ಅದು ರೆಕಾರ್ಡಿಂಗ್ ಮಾಡಿದ್ದು ತೋರಿಸ್ತೀನಿ. ನಾವು ಇಲ್ಲಿ ನೋಡಿ ಕೂತ್ಕೊಂಡು ಆಡೋದು ಗೊತ್ತಾಗೋದಿಲ್ಲ. ನಾವು ಆಡಿ ನಾವೇ ಕೇಳಿದ್ರೆ ಅದು ಗೊತ್ತಾಗುತ್ತೆ ಯಾವುದು ಹೃದಯದಲ್ಲಿ ಎಷ್ಟು ಕಾನ್ಸಂಟ್ರೇಷನ್ ಅಲ್ಲಿ ನಾವು ಸ್ತುತಿಸಿ ಕೈ ತಟ್ಟಿ ಆರಾಧನೆ ಗೊತ್ತಾಗುತ್ತೆ. ಆವಾಗ ಏನಾಗುತ್ತೆ? ಬರಬಾರದಲ್ಲಿ ಯಾವುದು ಸ್ವಲ್ಪ ಬೆಟರ್ ಆಗುತ್ತೆ. ಅರ್ಥ ಆಯ್ತಾ? ಈ ರೀತಿಯಲ್ಲಿ ಏನೋ ಚಿಂತೆ, ಒಂದು ಕಡದಿಂದ ಒಂದು ಕಡಕ ಪಡಕ ಚಿಂತೆ, ಏನೋ ಏನೋ ಚಿಂತೆಯಲ್ಲಿ ಆಡೋದು, ಎಲ್ಲಿಯೋ ಇದೆ ಚಿಂತೆ. ಆತರಲ್ಲ, ನಾವು ಆಡೋ ವಿಷಯದಲ್ಲಿ ಸ್ವಲ್ಪ ಗಮನ ಇರಬೇಕು. ಮತ್ತೆ ಹಳೆ ಕಾಲ ಸ್ವಲ್ಪ ಯೋಚನೆ ಮಾಡಿ ನೋಡಿ. ಹಳೆ ಕಾಲ ಯಾಕೆ ಈ ಕಾಲದಲ್ಲಿ ಏನು ಹಳೆ ಸಿನಿಮಾ ಆಡೋರು ಟಕ್ 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 ಕರೆಕ್ಟ್ ಮ್ಯೂಸಿಕ್ ಬರುತ್ತಾ ಇಲ್ವಾ? ಯಾಕೆ ಅದೇ ಟೆಂಪೋ ಮ್ಯೂಸಿಕ್ ಇದಲ್ಲಿ ಬರಲ್ಲ? ಇಂಟ್ರೆಸ್ಟ್ ಏನು ಬಂದಿಲ್ಲ. ಒಬ್ರು ಫಾಸ್ಟ್, ಒಬ್ರು ರಬ್ಬರ್ ಪ್ಯಾಡ್ ಹತ್ರ ಹಿಂದ್ಗಡೆ, ಎಲ್ಲ ವಿಷಯದಲ್ಲಿ ಅರ್ಥ ಆಗುತ್ತೆ. ನೀವು ಸ್ವಲ್ಪ ಕೇಳಬೇಕು. ಅರ್ಥ ಆಯ್ತಾ? ಈ ರೀತಿಯಲ್ಲಿ ಅವು ಏನ್ ಅರ್ಥ ಆಗುತ್ತೆ? ಎಲ್ಲರಿಗೂ ಒಂದು ಹೃದಯ ಇಲ್ಲ. ಏನು ಬರಬೇಕು, ಬಂದ್ರೆ ಫಾಸ್ಟ್ ಕೇಳ್ತಾರೆ. ಯಾಕೆ ಬ್ರದರ್ ಬಂದಿಲ್ಲ, ಯಾಕೆ ಸಿಸ್ಟರ್ ಬಂದಿಲ್ಲ ಕೇಳ್ತಾರೆ. ಅದಕ್ಕೆ ಬರಬೇಕು. ಏನೋ ಆತರ ಬರಬೇಡ. ಬರ ಇಷ್ಟ ಇಲ್ಲ ಅಂತ ಬರಬೇಡ. ಯಾವಾಗ ಇಷ್ಟ ಆಗ ಬನ್ನಿ, ಆಗ ಪೂರ್ಣ ಬನ್ನಿ. ಯಾವಾಗ ನಿಮ್ಗೆ ಅದಕ್ಕೆ ಫಲ ಸಿಗುತ್ತೆ, ಇಲ್ಲಂದ್ರೆ ಫಲ ಸಿಕ್ಕೋದಿಲ್ಲ. ಏನು ಫಲ ಸಿಗುತ್ತೆ ಬ್ರದರ್? ಏನು ಸಿಗುತ್ತೆ? ನಾನು ಅದೇ ರೀತಿಯಲ್ಲಿ ಈಗಲಿದ್ದೆ. ಇದು ಒಂದೇ ದಿನದಲ್ಲಿ ಆಗೋ ವಿಷಯ ಅಲ್ಲ, ಇದು ಮುಂದಕ್ಕೆ ಆಗಬೇಕಾಗಿರೋ ವಿಷಯ. ಒಂದೇ ದಿನದಲ್ಲಿ LKG ಸ್ಕೂಲ್ ಹೋಗಿ ತಕ್ಷಣ ಅವ್ರ ಡಿಗ್ರಿ ಸರ್ಟಿಫಿಕೇಟ್ ಕೊಡೋದಿಲ್ಲ. 10 ವರ್ಷ, 12 ವರ್ಷ, 15 ವರ್ಷ ಹೋಗ್ಬೇಕು ಡಿಗ್ರಿ ಸಿಗ್ಬೇಕಂದ್ರೆ. ಅದಕ್ಕೆ ತಯಾರು ಮಾಡೋದನ್ನೇ 15 ವರ್ಷ. ಇವತ್ತು ಸ್ಕೂಲ್ LKG ಅಡ್ಮಿಟ್ ಮಾಡಿ ನಾಳೆ ಎಕ್ಸಾಮ್ ಬರೆಯೋಣ ನಮ್ಮ ಮಕ್ಕಳು ಬರೀಕೆ ಆಗುತ್ತಾ? ಇಲ್ಲ. ಕ್ರಿಸ್ತಿಯ ಜೀವನ ಅದೇ ರೀತಿ. ಪ್ರಪಂಚನೇ ಕಷ್ಟ ಅಂದರೆ ಇದು ಇನ್ನೂ ಸ್ವಲ್ಪ ಕಷ್ಟವಾಗಿರೋ ವಿಷಯನೇ. ಆಗ ಅರ್ಥ ಆಗುವಾಗ ಅದು ರುಚಿ ಮಾಡಬಹುದು, ಜೀವನದಲ್ಲಿ ನಾವು ಅದು ಅನುಭವ ಮಾಡಬಹುದು. ಇನ್ನೊಂದು ವಿಷಯ ನಾವು ನೋಡುವಾಗ ಇದಕ್ಕೆ ಸಂಬಂಧವಾಗಿ
ರೋಮರ್ ಪುಸ್ತಕ 9ನೇ ಅಧ್ಯಾಯ 33ನೇ ವಾಕ್ಯ. ಹೌದು ಸಿಸ್ಟರ್, ರೋಮರ್ 9:33. ಇಗೋ ನಾನು ಜೀವನದಲ್ಲಿ ಎಡವುವ ಕಲ್ಲನ್ನು ಮುಗ್ಗರಿಸುವ ಬಂಡೆಯನ್ನು ಇಡುತ್ತೇನೆಂತಲೂ ಅದರ ಮೇಲೆ ನಂಬಿಕೆ ಇಡುವವನು ಆಶಾಭಂಗ ಪಡುವುದಿಲ್ಲ ಎಂದು ಬರೆದಿರುವ ಪ್ರಕಾರ ಆ ಎಡವುವ ಕಲ್ಲಿಗೆ ಅವನು ಎಡವಿ ಬಿದ್ದರು. ಆ ಪ್ರಕಾರ ಈ ಕಲ್ಲಿಗೆ ಅವರೆಲ್ಲ ಎಡವಿ ಬಿದ್ದರು. ಯಾರು ಅವರು? ಯಾರೆಲ್ಲ ವಿಶ್ವಾಸ ಇಟ್ಟಿಲ್ಲೋ, ನಂಬಿಕೆ ಇಟ್ಟಿಲ್ಲೋ ಅವರೆಲ್ಲ ಅದೇ ಕಲ್ಲಿನ ಎಡರಿ ಬಿದ್ದರು. ಅದೇ ಕಲ್ಲಿನ ಇನ್ನೊಂದು ಗುಂಪು ಜನಗಳು ಅವ್ರು ಹೇಳಿದಾರೆ, ನಾಚಿಕೆ ಆಗೋದೇ ಇಲ್ಲ, ನನ್ನ ವಿಶ್ವಾಸ ಆಶಾಭಂಗ ಆಗುವುದಿಲ್ಲ. ಅದೇ ಕಲ್ಲು. ಇನ್ನೊಂದು ಗುಂಪು ಜನಗಳು ಬಿದ್ದೋಗಿ ನಾಚಿಕೆ ಆಯ್ತು. ಇನ್ನೊಂದು ಗುಂಪಿನ ಆಶಾಭಂಗ ಪಡುವುದೇ ಇಲ್ಲ, ಆಗುವುದಿಲ್ಲ. ಯಾಕೆ? ಎಲ್ಲ ಅದೇ ಕಲ್ಲು. ವ್ಯತ್ಯಾಸ ಯಾವುದು? ಸ್ವಲ್ಪ ಜನಗಳು, ಅರ್ಧ ಜನಗಳು ಹೃದಯದಿಂದ ಮಾಡಿದ್ರೆ, ಅರ್ಧ ಜನಗಳು ಬರು ಬಾಯದಿಂದನೇ ಮಾಡಿದ್ರು, ಅವ್ರಿಗೆ ಬಿದ್ದು ಹೋಗ್ತಾರೆ. ಅಪ್ಪ ಫಸ್ಟು ಅವ್ರಿಗೆ ಯಾರನ್ನ ಅರ್ಥ ಆಗಬೇಕು. ಅರ್ಥ ಆಗಿದ ವಿಷಯದಲ್ಲಿ ಹೃದಯದಿಂದ ಮನಪೂರ್ವವಾಗಿ ಆರಾಧಿಸಬೇಕು, ನಂಬಿಕೆ ಇಡಬೇಕು, ಇಲ್ಲಂದ್ರೆ ಬಿದ್ದೋಗುತ್ತಾರೆ. ಇನ್ನೊಂದು ಅದಕ್ಕೆ ಸಂಬಂಧವಾಗಿ ನೋಡಿದ್ರೆ ಯೋಹನ ಲೂಕ ಸುವಿಶೇಷ 20ನೇ ಅಧ್ಯಾಯ 17-18. ಆಗ ಆತನು ಅವರನ್ನು ನೋಡಿ, ಹಾಗಾದರೆ ಮನೆ ಕಟ್ಟುವವರು ತಿರಸ್ಕರಿಸಿದ ಕಲ್ಲೇ ಮುಖ್ಯವಾದ ಮೂಲೆಗಲ್ಲಾಯಿತು ಎಂದು ಬರೆದಿರುವುದು ಏನು? ಯಾವನಾದರೂ ಆ ಕಲ್ಲಿನ ಮೇಲೆ ಬಿದ್ದರೆ ತುಂಡು ತುಂಡಾಗುವನು. ಆದರೆ ಇದು ಯಾರ ಮೇಲೆ ಬೀಳುವುದು, ಅವನನ್ನು ಅದು ಅರೆದು ಪುಡಿ ಪುಡಿ ಮಾಡುವುದು. ನೋಡಿ, ಅದೇ ವಿಷಯನ ಇಲ್ಲಿ ಬೇರೆ ಡಿಫ್ರೆಂಟ್ ಆಂಗಲ್ ಅಲ್ಲಿ ಹೇಳ್ತಾರೆ. ಏನ್ ಹೇಳಿದ್ರೆ, ಇದು ಒಂದು ಕಲ್ಲು ಹಾಕಿದ್ದೇನೆ, ಮನೆ ಕಟ್ಟುವವನು ಇದು ಸಾಧ್ಯವಲ್ಲ, ಬೇಡನು ಮಾಡಿ ದೂರ ಮಾಡಿರುವ ಕಲ್ಲನ ಏನಾಯ್ತು, ಮುಖ್ಯವಾದ ಮೂಲ ಕಲ್ಲಾಯ್ತು. ಈ ಕಲ್ಲಲ್ಲಿ ಯಾರು ಬಿದ್ದೋಗುತ್ತಾರೆ, ಈ ಕಲ್ಲು ಮೇಲೆ ಯಾರು ಬಿದ್ದೋಗುತ್ತಾನೋ ಅವೇನು ಮಾತನ್ನ ತುಂಡು ತುಂಡಾಗಿಲ್ಲ. ಈ ಕಲ್ಲು ಯಾರ ಮೇಲೆ ಬಿದ್ದೋಗುತ್ತೆ ಅವನ್ ಜಡ್ಜಲ್ಪಡ್ತಾನೆ. ಇದು ಏನು ವ್ಯತ್ಯಾಸ? ಈ ಕಲ್ಲು ಯಾರ ಮೇಲೆ ಬಿದ್ದೋಗುತ್ತಾ? ಯಾರಾಗಲಿ ಈ ಕಲ್ಲು ಬಿದ್ದೋಗುತ್ತಾ? ಇಲ್ಲ, ಈ ಕಲ್ಲು ಮೇಲೆ ಯಾರಾಗಲಿ ಬಿದ್ದೋಗುತ್ತಾ? ಏನು ವ್ಯತ್ಯಾಸ? ಹೇಳಬೇಕು. ವ್ಯತ್ಯಾಸ ನೋಡಿದ್ರೆ ಫಸ್ಟ್ ಏನ್ ಹೇಳ್ತಾರೆ, ಈ ಕಲ್ಲು ಸಾಧ್ಯವೆಲ್ಲಾನು ಮಾಡಿಟ್ಟಿದ್ದಾನೆ. ಅರ್ಥ ಆಯ್ತಾ? ಬೇಡ ಮಾಡಿ ಆಯ್ತು. ದಾರಿಯಲ್ಲಿ ಏನಾಯ್ತು, ಅಡ್ಡ ಬಂದು ನೋಡಿ ಇಲ್ಲ, ಕೆಳಗಡೆ ಬಿದ್ದೋಯ್ತು, ಅವನ್ ತುಂಡು ತುಂಡಾಯ್ತು. ಅದೇನರ್ಥ? ಈ ವಿಶ್ವಾಸ ಬೇಡ, ಈ ಯೇಸುನೇ ಬೇಡ. ಆ ರೀತಿಯಲ್ಲಿ ಹೃದಯದ ಏನ್ ಮಾಡಿದಾರೆ, ದೂರ ತಳ್ಳಿ ಆಯ್ತು. ಇದ್ರ ಪ್ರಕಾರ ಏನಾಯ್ತು, ಇವನ್ ಜೀವನದಲ್ಲಿ ಒಂದು ಅವಶ್ಯಕತೆ ಬಂದಿದ್ರು, ಆಗ ಇವ ಬೇಡ ಹೇಳಿದಿಲ್ಲ, ಆ ವಿಷಯನ ಅವನಿಗೆ ಏನಾಯ್ತು, ಈಗ ಅಡ್ಡೆ ಆಯ್ತು. ಈ ಮೂಲಕಲ್ಲಿ ಬೇಡಾನು ತಳ್ಳಿದಾನೆ, ಅವನ ಜೀವನದಲ್ಲಿ ಒಂದು ಅವಶ್ಯಕ ಬಂದಾಯ್ತು. ಈಗ ಬೇಡಾನ ಹೇಳಿ ಆಯ್ತಲ್ಲ, ಈಗ ಬೇಡ ಹೇಳಿದ್ರೆ ತಗೊಳ್ತಾನ ಇಲ್ಲ. ಅದೇ ಅವನ ಜೀವನದಲ್ಲಿ ಏನಾಯ್ತು, ಒಂದು ಅಡ್ಡೆಯಾಗಿ ಆ ವಿಷಯದಲ್ಲಿ ಅವನ್ ಸೋತೋಯ್ತು. ಇಲ್ಲಾಂದ್ರೆ ಆ ವಿಷಯಕ್ಕೋಸ್ಕರ ಅವನ್ ಸತ್ತು ಹೋಯ್ತು, ಇಲ್ಲಾಂದ್ರೆ ಅವನ್ ವಾಸಿ ಆಗಿಲ್ಲ. ಆ ಯಾವ್ದು ವಿಷಯಕ್ಕೋಸ್ಕರ? ಇವನ್ ಬೇಡ ತಳ್ಳಿದಕ್ಕೋಸ್ಕರ ಈ ತರ ಆಯ್ತು, ಅಡ್ಡಲ್ಲಿ ಅವ್ನು ಬಿದ್ದೋಯ್ತು. ಅದನ್ನ ಜೀವನದಲ್ಲಿ ಏನಾಯ್ತು, ಅಡ್ಡ ಆಯ್ತು. ಅವ ಅದನ್ನ ಕೇರ್ ಮಾಡೇ ಇಲ್ಲ, ಮುಂದಕ್ಕೆ ಹೋಗ್ತಾನೆ ಜೀವನದಲ್ಲಿ. ಅದು ಅಡ್ಡೆ ಆಯ್ತು, ಅಲ್ಲೇ ಬಿದ್ದೋಯ್ತು, ತುಂಡು ತುಂಡಾಯ್ತು ಅವನ ಜೀವನ. ಅರ್ಥ ಆಗುತ್ತಾ? ಸರಿ. ಈಗ ಹೇಳ್ತಾರೆ, ಇನ್ನೊಂದು ಕೊಂಬು ಜನರ ಬಗ್ಗೆ ಅವರು ಹೇಳ್ತಾರೆ, ಈ ಕಲ್ಲು ಇನ್ನೊಬ್ಬನ ಮೇಲೆ ಬಿದ್ದೋದು. ಇದು ಕಲ್ಲು ಮುಟ್ಟಿ ಒಬ್ಬನು ಬಿದ್ದು ಹೋಗೋದು. ಅರ್ಥ ಆಯ್ತಾ? ಇನ್ನೊಂದು ವಿಷಯ, ಕಲ್ಲು ಇನ್ನೊಬ್ಬ ಮೇಲೆ ಬೀಳುವುದು. ಅದು ಏನು? ಕಲ್ಲು ಇನ್ನೊಬ್ಬ ಮೇಲೆ ಬೀಳುವುದು ಒಂದು ವಿಶ್ವಾಸದಲ್ಲಿ ಬಂದದ ಮೇಲೆ, ಯೇಸು ಕ್ರಿಸ್ತನ ಸ್ವೀಕರಿಸಿದ ಮೇಲೆ ಏನಾಯ್ತು? ಫಸ್ಟ್ ಅವನಿಗೊಂದು ಜವಾಬ್ದಾರಿ ಕೊಡ್ತಾರ. ದೀಕ್ಷೆ ತಗೊಂಡಿದ್ದಾನ,
ರಾಬೋದಲ್ಲಿ ಭಾಗವಹಿಸ್ತದೆ ನೋಡಿ. ಈ 7 ಉಪದೇಶಗಳು ಅರ್ಥ ಆಗುತ್ತಾ? ಆ ಕಲ್ಲು ಎಲ್ಲ ಆಯ್ತು. ಈಗ ಅವನ ತಲೆ ಮೇಲೆ ಏನಾಯ್ತು? ಜವಾಬ್ದಾರಿ ಇತ್ತು, ಅವನ ಎಲ್ಲ ಇದೆ. ಈಗ ಆ ಪಾಸ್ಟ್ ವಿಜಯನ್ ಉಮ್ಮರಾದ ರೀತಿಯಲ್ಲಿ ಇವೇನಾಯ್ತು? ಇದೆಲ್ಲ ಸರಿ ಇಲ್ಲ, ನಾನು ನೋಡಿದ್ದು 10 ವರ್ಷ 15 ವರ್ಷ ಆಯ್ತು, ಹಳೆದೇನೆ ಒಳ್ಳೆದನ್ನು ವಾಪಸ್ ಹೋಗ್ತಾನೆ. ಈ ವಿಶ್ವಾಸ, ಈ ಜವಾಬ್ದಾರಿ, ಈ ಉಪದೇಶ ಎಲ್ಲ ಅವನಿಗೆ ಶಾಪವಾಯಿತು. ಅವನ ಜೀವನದಲ್ಲಿ ಅವನ ಬಾಯಿಂದ ಅರಿಕೆ ಇಟ್ಟ ವಿಷಯನೇ ಅವನಿಗೆ ಎದುರುಗಡೆ ಬಂದು ಶಾಪವಾಗಿ ಅವನ ಜೀವನ ನಾಶವಾಗುತ್ತೆ, ಪುಡಿ ಪುಡಿ ಆಗುತ್ತೆ, ಜಜ್ಜಲಾಗುತ್ತೆ, ಅವನಿಗೆ ನಸುಕು. ಉಪಾಗಮ್ ಎಂದ್ರಾಲ್ ಧರ್ಮೋಪದೇಶ ಕಾಂಡ 28ನೇ 14ನೇ ವಾಕ್ಯದಿಂದ ಓದಿ. 13 ತನಕ ಓದ್ಬೇಡ, ಅದು ಬೇರೆ ವಿಷಯ. 14ನೇ ವಾಕ್ಯದಿಂದ ಓದುವಾಗ ಅವನ ಜೀವನ ಪೋಡಿ 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 ಆಗುತ್ತೆ. ಅದು ಯೇಸು ಕ್ರಿಸ್ತ ಮಾಡೋ ವಿಷಯ ಅಲ್ಲ, ಅದು ಅಲ್ಲಿ ಇದೆ. ನೀವೇ ಒಳಗಡೆ ಬಂದಾಯ್ತು, ಎಲ್ಲ ಸ್ವೀಕಾರ ಮಾಡಿದ್ರು. ಈಗ ನೀವು ಬೇಡ ಹೇಳುವಾಗ ಅದು ಬೇಡ ಹೋಗುತ್ತೆ, ಅದು ಹೋಗುತ್ತೆ. ಆಗ ಅದು ಮೂಲ ಬರವಾಗಿರುವ ಎಲ್ಲ ಶಾಪಗಳು ನಿಮ್ ಜೀವನದಲ್ಲಿ ಬಂದು ನೀವು ಪೊಡಿ ಪೊಡಿ ಆಗುತ್ತೆ. ಅರ್ಥ ಆಯ್ತಾ? ಇದನ್ನ ಕಲ್ಲು ನಮ್ಮ ಮೇಲೆ, ಇದು ಮೂಲ ಕಲ್ಲು, ಚೆನ್ನಾಗಿ ಅರ್ಥ ಮಾಡಿಕೊಳ್ಳು. ಇದು ಯಾವ್ದು ಕಲ್ಲಿದು? ಮೂಲ ಕಲ್ಲು. ಆ ಮೂಲ ಕಲ್ಲಿನ ಪೂರ್ತಿ ಬಿಲ್ಡಿಂಗ್ ರೆಸ್ಪಾನ್ಸಿಬಿಲಿಟಿ ಎಲ್ಲಿ ಇದೆ? ಈ ಮೂಲ ಕಲ್ಲಿನ ಇದೆ. ನಾನು ಆದ್ಮೇಲೆ ಬಿಲ್ಡಿಂಗ್ ಎಲ್ಲ ಗಟ್ಟಿ ಆಯ್ತು. ಈಗ ಮೂಲ ಕಲ್ಲು ಸರಿ ಇಲ್ಲ ತಾಗಿದಾಗ್ತದೆ ಅಂದ್ರೆ ಏನಾಗುತ್ತೆ? ಅದನ್ನ ವಿಷಯ, ಅದನ್ನ ಬೇರೆ ಏನೂ ಇಲ್ಲ. ಈಗ ಯೇಸು ಸರಿ ಇಲ್ಲ ಯಾರು ಹೇಳ್ತಾನೆ? ಒಂದು ವಿಶ್ವಾಸ ಹೇಳುವಾಗ ಅವನ ಜೀವನ ನಾಶವಾಗಿ 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 ಹೋಗುತ್ತೆ. ದೇವರು ಕೊಡುವ ಶಾಪ ಅಲ್ಲ, ಅವ್ರ ವಾಕ್ಯ ಪ್ರಕಾರನೇ ಆಗುತ್ತೆ, ಅದು ಅಷ್ಟೇ ವಿಷಯ. ವಾಕ್ಯದಲ್ಲಿ ಇದೆ, ಈ ತರ ಮಾಡಿದ್ರೆ ಈ ತರ ಮಾಡಿದ್ರು ಆ ತರ ಮಾಡಿದ್ರು. இப்படி செய்தால் அப்படி நடக்கும் என்று வசனம் சொல்லுகிறது. இவன் இப்படி செஞ்சான், அது அப்படி நடக்குது. அவனே தன்னுடைய, அதனால வசனம் சொல்லுகிறது, மூடன் தன் வாயின் வார்த்தையினால் சிக்குண்டான். ಮೂಢನ ಬುದ್ಧಿ ಇಲ್ಲದ ವ್ಯಕ್ತಿ ಅವನ ಬಾಯಿಂದ ಬರುವ ವಚನ ಪ್ರಕಾರನೇ ಕೆಟ್ಟೋಗಿಲ್ಲ. ದೇವರು ಶಾಪ ಕೊಡುದು, ಅದಕ್ಕೊಳಗಡೆ ಇದೆ ವಿಷಯಗಳು. ಈ ಪ್ರಪಂಚದಲ್ಲಿ ದುರ್ಘಟನೆ ಕಷ್ಟಗಳಿದೆ, ದೃಢವಾಗಿ ಇರಲಿ. ಕೊಟ್ಟಿದೆ, ಸಮಾಧಾನ ನನ್ನ ಹತ್ರ ಇದೆ. ಇವನ್ಗೆ ಅದು ಬೇಕಾಗಿಲ್ಲ. ಅದಕ್ಕೋಸ್ಕರನೇ ಏನಾಯ್ತು? ಆ ಕಲ್ ಇವನ್ ಮೇಲೆ ಬಿದ್ದಾಯಿತು. ನೆಕ್ಸ್ಟ್ ಪಾಯಿಂಟ್ ಯಾವ್ದಿದೆ? ನಿತ್ಯ ಜೀವವಾಣಿಗೆ ಬೆಳಗ್ಗೆ ನೆಕ್ಸ್ಟ್ ಡೇ ಬೆಳಗ್ಗೆ ಏನಾಗುತ್ತೆ? ಪೇದ್ರು ತರ ಕೊಯ್ಬಿಡ್ತಾರೆ. ಅದಕ್ಕೋಸ್ಕರನೇ ಸಿರ್ಚಾಲೆಯಲ್ಲಿದೆ, ಜೈಲಲ್ಲಿದ್ದಾನೆ. ನೈಟ್ ಏನ್ ಮಾಡ್ತಾನೆ? ನಾವೇ ಚೆನ್ನಾಗಿ ನಿದ್ರೆ ಮಾಡ್ತಾನೆ. ನಮ್ ನಿದ್ರೆ ಬರ್ತಾ? ಸ್ವಲ್ಪ ಯೋಚನೆ ಮಾಡಿ ನೋಡಿ. ದೇವದೂತರು ಡೈರೆಕ್ಟ್ ಆಗಿ ಮಾತಾಡ್ತಾರೆ, ಬಾ ಪೇದ್ರು ಹೊರಡು ಬಾ, ನಮ್ದೆಲ್ಲ ತೆಗೆದಾಕ್ತೀನಿ, ಬಾಗ್ಲೆ ಎಲ್ಲ ತೆಗೆದು ಬಾ ಹೊರಗಡೆ ಬಾ. ಏನೋ ಕನಸು ನೋಡ್ತೀನಿ ನಾನು ನಿದ್ರೆಯಲ್ಲಿ. ನೋಡಿ ಬೆಳಗ್ಗೆ ಏನಾಗುತ್ತೆ? ಅವನಿಗೆ ತಲೆ ಹೋಗುತ್ತೆ, ಪ್ರಾಣ ಹೋಗುತ್ತೆ. ಆಗ ಜನ ಅದೇ ದೇವರು ಕೊಡುವ ಜೀವನದಲ್ಲಿ ಎಷ್ಟು ಉಪದ್ರವ ಕಷ್ಟ ಬರ್ಲಿಕ್ಕೆ ಒಟ್ಟನೆ ಈ ವಿಷಯ ಜ್ಞಾಪಕ ಮಾಡಿ. ಯಾವ್ದು ವಿಷಯ? ಪೇತ್ರನ ವಿಷಯ. ಆಟೋಮೆಟಿಕ್ ನಮ್ದು ಉಪದ್ರವ ಎಲ್ಲ ಮುಂದೋಗುತ್ತೆ. ದಿಗ್ಗೆ ಚೆನ್ನಾಗಿ ನಿದ್ರೆ ಮಾಡಿದ್ದು ನಮ್ಗೆ ಯಾಕಪ್ಪ ಇದು ಅಚಿಂದ ಅದೇ ದೇವರು ಕೊಡುವ ಸಮಾಧಾನ. ಅರ್ಥ ಆಯ್ತಾ? ಮತ್ತದೆಲ್ಲ ಪ್ರಪಂಚ ಕೊಡುವ ಸಮಾಧಾನ. ಅದು ಟೈಮ್ ಡ್ಯೂರೇಷನ್ ಬಂದು ಹೋಗುತ್ತೆ. ಹಣ ಬಂದ ತುಂಬಾ ಖುಷಿ, ದೇವರು ಒಳ್ಳೇದು ಮಾಡಿದಪ್ಪ. ಅದೇ ಹಣ ಡಬಲ್ ನಷ್ಟ ಆಯ್ತು. ಯಾಕೆ ದೇವರು ಇದು ಅವೆಲ್ಲಿ ಹೋಯ್ತು ಸಮಾಧಾನ? ಅರ್ಥ ಆಯ್ತಾ? ಇನ್ನೊಂದು ವಿಷಯ ಜ್ಞಾಪಕ ಮಾಡಬೇಕು ಯಾವಾಗಲೂ. ಶಾದ್ರಕ್ ಮೇಷಕ್ ಅಬದ್ನಗೋ ಅವರು ನನ್ನ ಕಾಪಾಡಿದ್ರೆ ಪರವಾಗಿಲ್ಲ, ಕಾಪಾಡಿಲ್ಲಂದ್ರೂ ಪರವಾಗಿಲ್ಲ, ಅವರೇ ನಂದು ಹಾಕಿ ಬಗೆಕೊಳ್ತಾರೆ. ನಾವು ಹೋಗ್ತೀವಿ, ಅವ್ರೇನ ಸಮಾಧಾನವಾಗಿ ಹೋಗಿದ್ರು ಇಲ್ಲೋ ಒಳಗಡೆ ಅವ್ರಿಗೆ ಏನೋ ಆಗಿಲ್ಲ. ಬೆಂಕಿದು ಒಂದು ಸ್ಮೆಲ್ ಆಗಿಲ್ಲ. ಅದನ್ನ ಅವ್ರ ಆರಾಧನೆ ಮಾಡೋದನ್ನ ಒಂದು ಅರ್ಥ. ಈ ರೀತಿಯಲ್ಲಿ ನಾವು ಬೇಕಂದ್ರೆ ನಮ್ಗೆ ಚಿಂತನೆ ಇರಬೇಕು. ಯಾವ್ದು ಚಿಂತೆ? ನಾವು ಈ ಪ್ರಪಂಚ ವಿಶ್ವ ವ್ಯಕ್ತಿಗಳು ಅಲ್ಲ. ನಾವು ಜೀವನ ಮಾಡೋದು ಪ್ರಪಂಚದಲ್ಲೇ. ಮಕ್ಕಳ ಸ್ಕೂಲ್ ಕಳಿಸ್ಬೇಕು, ಅವ್ರು ಓದ್ಬೇಕು, ಕೆಲಸ ಹುಡುಕ್ಬೇಕು, ಕೆಲಸ ಸಿಕ್ಕಬೇಕು, ಸಂಪಾದನೆ ಮಾಡಬೇಕು, ಮದುವೆ ಮಾಡಬೇಕು, ಮಕ್ಕಳು ಹುಟ್ಟಬೇಕು, ಇದೆಲ್ಲ ಮಣ್ಣಗಟ್ಟಬೇಕು. ಅದೆಲ್ಲ ಇಲ್ಲಿ ಬೇಡ ಅಂದ್ರಲ್ಲ, ಅದೆಲ್ಲ ಮುಖ್ಯ. ಅದೊಡ ಮುಖ್ಯವಾಗಿ ಇನ್ನೊಂದು ವಿಷಯ ಇದೆ.
ಅರ್ಥ ಆಗುತ್ತಾ? ಇದೆಲ್ಲ ಬೇಕಾಗಿರೋ ವಿಷಯ, ಅದು ಮುಖ್ಯವಾಗಿರುವ ವಿಷಯ. ಯಾಕೆಂದ್ರೆ ಯೇಸು ಕ್ರಿಸ್ತ ವಿಷಯ ಹೇಳ್ತಾರೆ, ಯೋಹನ್ನ 14ನೇ ಅಧ್ಯಾಯ 2-3ನೇ ವಾಕ್ಯ. ನನ್ನ ತಂದೆಯ ಮನೆಯಲ್ಲಿ ಬಹಳ ಭವನಗಳಿವೆ, ಇಲ್ಲದಿದ್ದರೆ ನಾನು ನಿಮಗೆ ಹೇಳುತ್ತಿದ್ದೇನು, ನಾನು ನಿಮಗೆ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನಲ್ಲ. ನಾನು ಹೋಗಿ ನಿಮಗೋಸ್ಕರ ಸ್ಥಳವನ್ನು ಸಿದ್ಧ ಮಾಡಿ ತಿರುಗಿ ಬಂದು ನಿಮ್ಮನ್ನು ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು. ಆಗ ನಾನಿರುವಲ್ಲಿ ನೀವು ಸಹ ಇರುವಿರಿ. ಅರ್ಥ ಆಗುತ್ತಾ? ಯಾಕೆ ಯೇಸು ಕ್ರಿಸ್ತನು ಬಂದಿಲ್ಲ? ಇನ್ನೊಂದ್ ಸ್ಥಳ ಪೂರ್ಣ ಆಗಿಲ್ಲ, ಕೆಲಸ ನಡೀತೆ, ಇನ್ನು ಫಿನಿಶ್ ಆಗಿಲ್ಲ. ನಾವು ಮನೆ ಕಟ್ಟುವಾಗ ಆಗುತ್ತಲ್ಲ, ಇನ್ನು ಸ್ವಲ್ಪ ದಿನ ಬರ್ತಾರೆ, ಫ್ಲೋರ್ ಹಾಕ್ಬೇಕು, ಎಲೆಕ್ಟ್ರಿಕಲ್ ಕನೆಕ್ಷನ್ ಕೊಡ್ಬೇಕು ಅಷ್ಟೇ. அதே போல அங்கே சின்ன சின்ன விஷயங்கள் பொருள் இருக்கலாம், ஃபினிஷிங் டச் இருக்கலாம், சொல்ல முடியாது எப்படி. ಅದು ಆಗುವಾಗ ಏನಾಗುತ್ತೆ, ಅವ್ರು ಬಂದೇ ತರ್ತಾರೆ. ಅದಕ್ಕೆ ಮುಂಚೆ ನಾವು ಅವರ ಆರಾಧನೆಯಲ್ಲಿ ಯಾವ ರೀತಿಯಲ್ಲಿ ಇರಬೇಕು, ಲಾಸ್ಟ್ ಆ ವಾಕ್ಯ ಓದುವ ನಿಮ್ಗೆಲ್ಲರಿಗೂ ಅರ್ಥ ಆಗುತ್ತೆ. 1ನೇ ಥೆಸಲೋನಿಕ್ಯ 4ನೇ ಅಧ್ಯಾಯ 15, 16, 17, 18. 1ನೇ ಥೆಸಲೋನಿಕ್ಯ 4ನೇ ಅಧ್ಯಾಯ. ನಾವು ಕರ್ತನ ಮಾತಿನ ಆಧಾರದಿಂದ ನಿಮಗೆ ಹೇಳುವುದೇನೆಂದರೆ, ಕರ್ತನು ಪ್ರತ್ಯಕ್ಷನಾಗುವವರೆಗೂ ಜೀವದಿಂದ ಉಳಿದಿರುವ ನಾವು ನಿದ್ರೆ ಹೋದವರಿಗಿಂತ ಮುಂದಾಗುವುದೇ ಇಲ್ಲ. ಕರ್ತನು ತಾನೇ ಆಜ್ಞಾಘೋಷದೊಡನೆಯೂ ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತ್ತೂರಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು. ಆಗ ಕ್ರಿಸ್ತನಲ್ಲಿ ಇರುವ ಸತ್ತವರು ಮೊದಲು ಎದ್ದು ಬರುವರು. ಆಮೇಲೆ ಜೀವದಿಂದ ಉಳಿದಿರುವ ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡಲೇ ಮೇಘಗಳಲ್ಲಿ ಒಯ್ಯಲ್ಪಡುವೆವು. ಈ ಚಿಂತೆಯಲ್ಲಿ, ಈ ನಂಬಿಕೆಯಲ್ಲಿ ನಾವು ಏನ್ ಮಾಡಬೇಕು? ಈ ನಿರೀಕ್ಷೆಯಲ್ಲಿ ನಾವು ಜೀವನ ಮಾಡಬೇಕು. ಏನೇನು ಸಂಪಾದನೆ ಮಾಡಿ ಇಲ್ಲ, ಏನು ನಷ್ಟ ಆಗುತ್ತೋ, ಏನಾಗಿರ್ಲಿ, ನಷ್ಟವಾಗಿ ಲಾಭವಾಗಿರ್ಲಿ, ಇದೆಲ್ಲ ಬಿಟ್ಟು ನಾವು ಹೋಗ್ಲೇಬೇಕು. ಇದು ಒಂದು ನಿರಂತರವಾಗಿ ಜಾಗ ಅಲ್ಲ, ಇದು ಒಂದು ಟೆಂಪರವರಿ ಆಗಿರುವ ಜಾಗ. ಅರ್ಥ ಆಗುತ್ತಾ? ಅದಾದ ಟೈಮಲ್ಲಿ ಅವರು ಹೋಗ್ತಾರೆ. ಒಂದು ವೇಳೆ ನಾವು ಹೋಗಿಲ್ಲ, ಕಡೆಯ ಕಾಲದಲ್ಲಿ ತುತ್ತೂರಿ ಶಬ್ದ ಕೇಳುವಾಗ ನಾವೆಲ್ಲರೂ ಮಧ್ಯಾಗಾಯದಲ್ಲಿ ಎದ್ದಲ್ಪಡಬೇಕು. ಆವಾಗ ಇದೆಲ್ಲ ನೀವು ಎಷ್ಟು ಕೋಟಿ ಕೋಟಿ ಆಸ್ತಿ ಸಂಪಾದನೆ ಮಾಡ್ರಿ, ಅದೆಲ್ಲ ಬಿಟ್ಟು ಹೋಗ್ಬೇಕು. ಅರ್ಥ ಆಗುತ್ತಾ? ಅದಕ್ಕೆ ಒಂದು ವಿಶ್ವಾಸ, ಈ 7 ವಿಷಯದಲ್ಲಿ ದೃಢವಾಗಿ ನಾವು ಜೀವನ ಮಾಡಬೇಕು. ಯಾವ್ದಾದ್ರು ಒಂದು ದೇವರು ಕೊಟ್ಟಿರೋ ಜವಾಬ್ದಾರಿಯಲ್ಲಿ, ಇನ್ನೊಂದು ರಕ್ಷಣೆಯಲ್ಲಿ, ಇನ್ನೊಂದು ದೀಪ ಸ್ನಾನದಲ್ಲಿ, ಇನ್ನೊಂದು ಭೋಜನದಲ್ಲಿ, ಇನ್ನೊಂದು ಆಳವಾಗಿ ಅರ್ಥವಾಗುವುದಲ್ಲಿ, ಅವರ ಆನಂದಿಸದಲ್ಲಿ ಮನಪೂರ್ವವಾಗಿ ಈ ಚಿಂತೆಯಲ್ಲಿ. ಯಾವ ಚಿಂತೆ? ಈ ಪ್ರಪಂಚ ಎಲ್ಲ ನಮಗೆ ಇದೇ ಅಪೊಸ್ತಲರದು ಅಸ್ಥಿಭಾರ